ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇವತ್ತು ಸ್ವಲ್ಪ ವಿಶುದ್ಧ ವೇದಾಂತ ಪರಿಭಾಷೆ ಹೇಳೋಣ. ಯಾವ ವಾಕ್ಯವಾಗಲಿ, ಉಪನಿಷತ್ತಿನ ವಾಕ್ಯ, ಸ್ವಲ್ಪ ಕತ್ತಲೆ ಇದೆ, ಲೈಟ್ ಹಾಕುವುದ ಸಾಕಾ? ಐ ಥಿಂಕ್ ಇವತ್ತು ಸಾಕು, ಲೈಟು ಹೆಚ್ಚು, ಲೈಟ್ ಸ್ವಲ್ಪ ಇದೆ, ಬಟ್ ಪರವಾಗಿಲ್ಲ, ಹೀಗೆ ಮ್ಯಾನೇಜ್ ಮಾಡೋಣ. ನಿರ್ವಿಶೇಷ ಬ್ರಹ್ಮವನ್ನು ನಿರ್ವಿಶೇಷವಾಗಿ ತಿಳಿಸುತ್ತಾ ಇದೆ. ಅದು ವಿಶೇಷ ನೋಡಿ. ಏಕಂ ಬ್ರಹ್ಮತತ್ವಂ ಅಂದರೆ ನಿಷೇಧ ಪದ ವಿಧಿರೂಪ ವಾಕ್ಯಗಳಿಂದಲೂ ನಿರ್ವಿಶೇಷ ಬ್ರಹ್ಮವನ್ನೇ ಹೇಳುತ್ತಾ ಇದೆ. ಸೊ ಶ್ರುತ್ಯ ಯಥಾ ಶ್ರೋತॄಣಾಂ ಚಿತ್ತಂ ನಿರಾಕುಲಂ ತತ್ರ ಅವತರೇದಿತಿ ಏತದಪಿ ಸ್ಫುಟೀಕೃತಂ ಭಾಷ್ಯೆ ನಿರ್ವಿಶೇಷ ಬ್ರಹ್ಮವಾದ್ಯೇಕದೇಶಿನಾಂ ವೃತ್ತಿಕಾರಾಣಾಂ ಸೂತ್ರಾರ್ಥ ವ್ಯಾಖ್ಯಾನ ಪ್ರಕಾರ ನಿರಾಕರಣ ಪ್ರಸಂಗೇನ. ಒಂದು ವೃತ್ತಿಕಾರ ಎಂದಿದ್ದರು. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎಂಬ ವಾಕ್ಯಕ್ಕೆ ಆ ಕಾಲದಲ್ಲಿ ಕೆಲವರು ವ್ಯಾಖ್ಯಾನ ಮಾಡಿದ್ದಾರೆ. ಆ ವ್ಯಾಖ್ಯಾನವು ಸರಿಯಾಗಿಲ್ಲ ಎಂದು ಹೇಳುತ್ತಾ ಆ ವ್ಯಾಖ್ಯಾನವನ್ನು ಖಂಡಿಸುವ ಸಂದರ್ಭದಲ್ಲಿ ಭಾಷ್ಯಕಾರರು ಖಂಡಿಸುತ್ತಾ ಅದರ ಸರಿಯಾದ ಅರ್ಥವನ್ನು ಚೆನ್ನಾಗಿ ಬಿಡಿಸಿ ಹೇಳ್ತಾರೆ. ಆ ಸಂದರ್ಭ ನೋಡೋಣ. ಹೇಗೆ ಅವರು ಸತ್ಯಂ ಜ್ಞಾನಂ ಅನಂತ ಬ್ರಹ್ಮವನ್ನು ಸಂಪ್ರದಾಯ ದೃಷ್ಟಿಯ ಕಲಿಯಲಿಲ್ಲ, ಅದಕ್ಕೋಸ್ಕರನೇ ಅವರು ತಪ್ಪು ಹೇಳ್ತಾರೆ. ಇನ್ನೊಂದೇನೆಂದರೆ ಸಂಪ್ರದಾಯ ದೃಷ್ಟಿ ಇಲ್ಲ, ಮೀಮಾಂಸಾ ನಿಯಮಗಳೂ ಇಲ್ಲ, ಸರಿಯಾಗಿಲ್ಲ. ಮೂರನೇದೇನೆಂದರೆ ಅನುಭವ ದೃಷ್ಟಿ. ಸಂಪ್ರದಾಯ ದೃಷ್ಟಿಯಲ್ಲಿ ಇರುವುದೇನೆಂದರೆ ಹೇಳಿದ್ದು ನಮ್ಮ ಅನುಭವಕ್ಕೆ ಹೊಂದಬೇಕು. ಅವರು ಅನುಭವಕ್ಕೆ ಹೊಂದಿಸದೆ ಕೇವಲ ಕಲ್ಪನಾದಿಂದ, ತರ್ಕದಿಂದ, ಯುಕ್ತಿಯಿಂದ ಮಾತಾಡಿದ್ದರೆ ಅರ್ಥ ಏನೇನೂ ಆಗಿಬಿಡ್ತದೆ. ಅನುಭವ ದೃಷ್ಟಿಗೆ ಹೊಂದುತ್ತಾ ಇಲ್ಲ. ಏಕೆಂದರೆ ಹಿಂದೆ ಹೇಳಿದ್ದೀವಿ ನೋಡಿ, ಎಲ್ಲವನ್ನು ನಿಷೇಧ ಮಾಡಿದ್ದಾಗ ಯಾವುದು ನಿಷೇಧ ಮಾಡೋಕ್ಕೆ ತಾನು ಉಳಿಯುತ್ತದೋ, ನಿಷೇಧ ಮಾಡೋಕ್ಕಾಗಲ್ಲವೋ ಅದು ಇನ್ನೂ ನಿಷೇಧ ಮಾಡೋಕ್ಕಾಗಲ್ಲ. ನಿಷೇಧವಾಗುವುದೂ ಇಲ್ಲ, ಅಲ್ಲಿ ನಿಷೇಧ ಮಾಡೋಕ್ಕೂ ಆಗಲ್ಲ. ತಾನು ಸ್ವತಃಸಿದ್ಧವಾಗಿ ಉಳಿಯುತ್ತದೋ ಅದು ಬ್ರಹ್ಮ ಎಂದು. ಇದು ಎಷ್ಟು ಚೆನ್ನಾಗಿದೆ ನೋಡಿ. ಈಗ ಇದಕ್ಕಿಂತ ಹೆಚ್ಚು ಯಾರೂ ಹೇಳೋಕ್ಕಾಗಲ್ಲ. ಇದು ಅನುಭವದಲ್ಲಿ ಪರ್ಫೆಕ್ಟ್ಲಿ ಹೊಂದುತ್ತದೆ. ಈಗ ಇದಕ್ಕಿಂತ ಹೆಚ್ಚು ಇಲ್ಲವೇ ಇಲ್ಲ. ಎಲ್ಲವೂ ನಿಷೇಧ ಮಾಡಿದ ನಂತರ ಯಾವುದು ಸ್ವತಃಸಿದ್ಧವಾಗಿರುತ್ತದೋ ಅಲ್ಲಿ ಕರ್ತೃಕರ್ಮ ಇರಲ್ಲ, ಕರ್ಮ ಏನೂ ಮಾಡೋಕ್ಕಾಗಲ್ಲ. ಇನ್ನು ತೆಗೆಯುವುದಾದರೂ ಹೊಸದು ತರುವುದಾದರೂ ಆಗಲ್ಲ. ಅಂಥದ್ದು ತಾನಾಗಿ ಯಾವುದು ಉಳಿಯುತ್ತದೋ ಅದು ಬ್ರಹ್ಮ ಎಂದು ಎಷ್ಟು ಸ್ಪಷ್ಟವಾಗಿ ಹೇಳಿದ್ದರೆಂದರೆ ಇದು ಅನುಭವಾನುಸಾರವಾಗಿದೆ, ಇದು ಸಂಪ್ರದಾಯಕ್ಕೆ ಅನುಗುಣವಾಗಿದೆ. ಉಪನಿಷತ್ತು ವಾಕ್ಯ ಇದೆ, ಉಪನಿಷತ್ತು ವಾಕ್ಯಗಳು ಹಾಗೆ ಹೇಳುತ್ತಾ ಇವೆ. ಸಂಪ್ರದಾಯ, ಗುರು ಸಂಪ್ರದಾಯ ಹಾಗೆ ಹೇಳುತ್ತಾ ಇದೆ. ಅನುಭವಕ್ಕೆ ಹೊಂದುತ್ತಾ ಇದೆ ಅಲ್ಲವೇ? ಯುಕ್ತಿಗೆ ಹೊಂದುತ್ತಾ ಇದೆ. ಇನ್ನೇನು ಬೇಕು? ಇದು ಪರ್ಫೆಕ್ಟು ಹೊಂದಿದೆ. ಅದು ಶಂಕರರು ಹಿಂದೆ ಹೇಳಿದ್ದಾರೆ. ಆದರೆ ಇವರು ಹೇಳುವುದು ಹೊಂದುತ್ತಾ ಇಲ್ಲ. ಯುಕ್ತಿಗೆ, ಅನುಭವಕ್ಕೆ, ಎಲ್ಲಕ್ಕೆ ವಿರುದ್ಧವಾಗ್ತಾ ಇದೆ. ಅವರ ತಪ್ಪು ಹೇಳುವಾಗ ನೋಡಿ, ಸುಮ್ಮನೆ ಇನ್ನೊಬ್ಬರ ತಪ್ಪು ಹುಡುಕುವುದು ತಪ್ಪುಗೋಸ್ಕರ ತಪ್ಪು ಹುಡುಕುವುದಲ್ಲ. ಆ ತಪ್ಪುಗಳನ್ನು ಎತ್ತಿ ತೋರಿಸುವಾಗ ತಪ್ಪನ್ನು ಹೇಗೆ ಎತ್ತಿ ತೋರಿಸ್ತೀವಿ ನೋಡಿ. ಸರಿಯಾದದ್ದೇನೋ ಪಕ್ಕಕ್ಕಿಟ್ಟರೆ ತಪ್ಪು ತಾನೇ ಕಂಡು ಬರ್ತದೆ ನೋಡಿ. ತಪ್ಪು ಕಂಡು ಬರಬೇಕಂದ್ರೆ ಸರಿಯಾದದ್ದು ಪಕ್ಕಕ್ಕಿಡು, ಆ ಸರಿಯಾದದ್ದನ್ನು ಹೋಲಿಸುವುದರಿಂದ ಇಲ್ಲಿ ತಪ್ಪಾಯಿತು ಎಂದು ಗೊತ್ತಾಗಿಬಿಡ್ತದೆ. ಆದ್ದರಿಂದ ಶಂಕರರು ಇಲ್ಲಿ ಸರಿಯಾದ ವಸ್ತುತತ್ವವೇನೋ ಸ್ವರೂಪ ತಿಳಿಸುತ್ತಾರೆ. ಹಾಗೆ ಇದು ಸರಿಯಾದ ತತ್ವವು ಹೇಗೆ ಅನುಭವಕ್ಕೆ ಹೊಂದುತ್ತಾ ಇದೆಯೋ ಅವರು ಹೇಳಿದ್ದು ಅನುಭವಕ್ಕೆ ಹೊಂದುತ್ತಾ ಇಲ್ಲ ನೋಡು
ಎಂದು ಹೇಳಿದ್ದಾರೆ. ಅನುಭವಕ್ಕೆ ಹೊಂದದೇ ಇದ್ದರೆ ತಪ್ಪು ಎಂದು ಗೊತ್ತಾಗ್ತಾ ಇದೆ. ತಪ್ಪು ಹೇಗೆ ಹೇಳ್ತೀರಿ? ಮತ್ತೆ ಅನುಭವವೇ ಎಲ್ಲಕ್ಕೆ ಕೊನೆಯ ತೀರ್ಮಾನ. ಯಾವುದೇ ಆಗಲಿ ಅನುಭವವೇ ತೀರ್ಮಾನ ಆಗಬೇಕು. ಆದ್ದರಿಂದ ಮತ್ತೆ ಅನುಭವವನ್ನೇ ಎತ್ತಿ ತೋರಿಸ್ತಾ ಇದ್ದಾರೆ. ಅವರ ತಪ್ಪನ್ನು ನೋಡುವಾಗಲೂ ಮತ್ತೆ ಸರಿಯಾದ ಅನುಭವವನ್ನೇ ಎತ್ತಿ ತೋರಿಸ್ತಾ ಇದ್ದಾರೆ. ಅಂದರೆ ಇನ್ನೊಬ್ಬರ ತಪ್ಪು ಹುಡುಕುವುದು ತಪ್ಪುಗೋಸ್ಕರ ಅಲ್ಲ, ಅದರ ಮೂಲಕನೂ ನಮ್ಮ ಅನುಭವವನ್ನು ತಿಳ್ಕೊಳ್ಳುವುದೇ. ಅಂದರೆ ವೇದಾಂತ ವಿಚಾರ ಯಾವ ಬಗೆಯಿದ್ದರೂ ತಪ್ಪನ್ನು ಹುಡುಕುವಾಗಲೂ ಸರಿಯಾದದ್ದನ್ನು ತಿಳ್ಕೊಳ್ಳುವಾಗಲೂ ಉಪನಿಷತ್ತು ಮಂತ್ರವನ್ನು ನೋಡುವಾಗಲೂ ಯಾವಾಗ ನೋಡಿದ್ದರೂ ಅನುಭವ ಸಮ್ಮತವೇ ಇರಬೇಕು. ಅದು ವೇದಾಂತ ಸಾಂಪ್ರದಾಯಿಕರ ಶಂಕರಾಚಾರ್ಯರ ಉಪದೇಶ. ಇಲ್ಲಿ ನೋಡಿ, ನಚ ಸಲ್ಲಕ್ಷಣಮೇವ ಬ್ರಹ್ಮ ನಬೋಧ ಲಕ್ಷಣಮಿತಿ ಶಕ್ಯಂ ವಕ್ತುಂ. ಅವರು ಸತ್ತು ಬೇರೆ ಚಿತ್ತು ಬೇರೆ, ಅಂದರೆ ಸತ್ಯಂ ಜ್ಞಾನಂ ಅನಂತಂ ಎನ್ನುವುದು ಮೂರು ಬಿಡಿಬಿಡಿಯಾಗಿ ಇಟ್ಕೊಂಡರು. ಆವಾಗ ಅದಕ್ಕೆ ಶಂಕರಾಚಾರ್ಯರು ಹೇಳ್ತಾರೆ, ನಚ ಸಲ್ಲಕ್ಷಣಮೇವ ಬ್ರಹ್ಮ ನ ಬೋಧಲಕ್ಷಣಂ ಇತಿ ಶಕ್ಯಂ ವಕ್ತುಂ. ಪರಮಾತ್ಮ ಇರವಿನ ಸ್ವರೂಪವೇ ಹೊರತು ಅರಿವಲ್ಲ ಎಂದು ಹೇಳಕ್ಕಾಗಲ್ಲ. ಅಲ್ಲಿ ಒಂದು ತಪ್ಪಿದೆ ನೋಡಿ. ಏಕೆ ಆಗಲ್ಲ? ಅನುಭವ ವಿರುದ್ಧ ನೋಡು, ಯುಕ್ತಿ ವಿರುದ್ಧ, ಅನುಭವ ವಿರುದ್ಧ, ಎರಡಕ್ಕೂ ವಿರುದ್ಧ. ಅಂಥದ್ದು ಇಲ್ಲವೇ ಇಲ್ಲ. ನೀವು ಅರ್ಥ ಮಾಡುವಾಗ ಸತ್ ಅಂದರೆ ಇರವನ್ನು ಹೇಗೆ ಅರ್ಥ ಮಾಡ್ಕೊಳ್ತೀರಿ ಹೇಳಿ? ಅರಿವಲ್ಲದ ಇರವು ಮಾತ್ರ ಊಹಿಸ್ಕೊಳ್ಳೋಕ್ಕಾಗ್ತದೆ, ಅರಿವಲ್ಲದ ಇರವು ಆಗಲ್ಲ. ಏಕೆಂದರೆ ಇರವು ಅಂದರೆ ಅರಿವಿನಲ್ಲೇ ಗೊತ್ತಾಗ್ತಾ ಇದೆ. ಅರಿವಿನ ರೂಪವೇ ಇರವಾಗಿದೆ. ಇರವು ಅರಿವಿನ ರೂಪವಾಗಿದೆ. ಅರಿವು ಇದೆ. ಅರಿವು ಅಂದರೆ ಇದೆ ಎಂದರ್ಥ. ಇನ್ನೇನು? ಅರಿವು ಇರುವಾಗಿದೆ, ಇರವು ಅರಿವಾಗಿದೆ. ಅರಿವು ಇರವು ಎರಡು ವಸ್ತು, ಅನುಭವಗಳು ಎರಡಲ್ಲ. ಒಂದೇ ಅನುಭವವನ್ನು ಒಂದು ದೃಷ್ಟಿಯ ಅರಿವು ಹೇಳಿದ್ದೀವಿ, ಇನ್ನೊಂದು ದೃಷ್ಟಿಯ ಇರವು ಹೇಳಿದ್ದೀವಿ. ಅದರಿಂದ ಇರವು ಅರವು ಎರಡಾಗಿ, ಅಂದರೆ ಎರಡೆಂದು ಹೇಳಕ್ಕೆ, ಎರಡಾಗಿ ಅಂದರೆ ಎರಡೆಂದು ಹೇಳತಕ್ಕದ್ದಾಗಿ ಅದೇ ಅನುಭವ ಅರಿವೆಂದೂ ಹೇಳಬಹುದು, ಅದೇ ಅನುಭವವನ್ನು ಇರವೆಂದೂ ಹೇಳಬಹುದು. ಅದು ಅರಿವೆಂದೇ ಹೇಳಕ್ಕಾಗುತ್ತದೆ, ಇರವಲ್ಲ ಅಂಥದ್ದು ಹೊಂದಲ್ಲ. ಉದಾಹರಣೆಗೆ ಹೇಳ್ತಾರೆ ನೋಡಿ, ಏಕೆಂದರೆ ಉಪನಿಷತ್ತು ಬೇರೆ ಮಂತ್ರಗಳನ್ನು ನೋಡು. ಉಪನಿಷತ್ತುಗಳಲ್ಲಿ ಬೇರೆ ಮಂತ್ರಗಳು ಏನೆಂದು ಹೇಳ್ತಾ ಇವೆ? ವಿಜ್ಞಾನ ಘನಃ. ಇಲ್ಲಿ ಹೇಳ್ತಾರೆ ಭಾಷ್ಯಕಾರ ಇತಿ ಶಕ್ಯಂ ವಕ್ತುಂ, ಏಕೆಂದರೆ ವಿಜ್ಞಾನ ಘನ ಏವ ಇತ್ಯಾದಿ ಶ್ರುತೇರ್ ವೈಯರ್ಥ್ಯ ಪ್ರಸಂಗಾತ್. ಇದು ವಿಜ್ಞಾನ ಘನಃ ಎಂದು ಹೇಳುತ್ತಾ ಇದೆ. ವಿಜ್ಞಾನ ಘನ ಎಂದು ಹೇಳಿದ್ದಾಗ ಘನ ಅಂದರೆ ಅರ್ಥವೇನು? ಘನ ಅಂದರೆ ಗಟ್ಟಿಯಾಗಿದೆ, ಗಟ್ಟಿ ಅಲ್ಲ, ತಂಪು ಅಲ್ಲ, ಅದು ಬೇರೆ. ಗಟ್ಟಿ ಅಲ್ಲ, ಅದೇನು ತೆಳ್ಳಗೆ ಅಲ್ಲ, ಅದಲ್ಲ. ಘನ ಅಂದರೆ ಎಲ್ಲವೂ ಒಂದೇ ಒಂದು ಸ್ವರೂಪ, ಅದರಲ್ಲಿ ಇನ್ನೊಂದು ಇಲ್ಲ, ಅದಕ್ಕಿಂತ ಸ್ವಲ್ಪ ವ್ಯತ್ಯಾಸ ಇಲ್ಲ, ಹೆಚ್ಚು ಕಮ್ಮಿ ಇಲ್ಲ. ಒಂದು ಕಡೆ ಹೆಚ್ಚು, ಒಂದು ಕಡೆ ಕಮ್ಮಿ ಇಲ್ಲ. ಒಂದು ಕಡೆ ಒಂದು ಬಗೆ, ಇನ್ನೊಂದು ಕಡೆ ಇನ್ನೊಂದು ಬಗೆ ಇಲ್ಲ. ಅಂದರೆ ಬಗೆಯಾಗಿಲ್ಲ, ಹೆಚ್ಚು ಕಮ್ಮಿ ಇಲ್ಲ, ಎಲ್ಲವೂ ಒಂದೇ ಬಗೆ. ಆಕಾಶ ನೋಡಿ, ಆಕಾಶ ಒಂದು ಕಡೆ ಹೆಚ್ಚು ಗಟ್ಟಿಯಾಗಿ, ಒಂದು ಕಡೆ ಕಮ್ಮಿಯಾಗಿದೆಯಾ? ಆಕಾಶ ಎಲ್ಲ ಕಡೆ ಒಂದೇ ಬಗೆ ಇರುತ್ತದೆ. ಆಕಾಶದಲ್ಲಿ ವೆರೈಟಿ ಇರುತ್ತದೆ. ಒಂದು ಸಣ್ಣದು, ಒಂದು ದೊಡ್ಡದು, ಒಂದು ದಪ್ಪದು, ಒಂದು ಉದ್ದದು, ಒಂದು ಆಕಾಶದಲ್ಲಿ ಆಕಾರಗಳು, ಆಕಾಶದಲ್ಲಿ ಬಗೆಗಳು ಇರಲ್ಲ. ಆಕಾಶದಲ್ಲಿ ಬಗೆ ಇರಲ್ಲ, ಒಂದೇ ಬಗೆ. ಹಾಗೆ ಉಪನಿಷತ್ತೇ ನೇರಾಗಿ ಈ ಪರಮಾತ್ಮ ತತ್ವವನ್ನು ಏನೆಂದು ಹೇಳ್ತಾ ಇದೆ? ವಿಜ್ಞಾನ ಘನ ಅಂದರೆ ಚೈತನ್ಯ ಘನ ಹೇಳುತ್ತಾ ಇದೆ. ಚೈತನ್ಯವನ್ನು ಒಂದು ಸಂಬಂಧ ಚೈತನ್ಯವಾಗಿ ನೋಡಬೇಡಿ. ಒಂದಾನೊಂದು ಬಗೆಯಾದ ಚೈತನ್ಯ ಅಲ್ಲ. ಅರಿವು ಹೇಗೆ? ಒಂದಾನೊಂದು ಬಗೆಯಾದ ಅರಿವಲ್ಲ, ಒಂದು ಹೆಚ್ಚು ಕಮ್ಮಿ ಎಂದು ಹೋಲಿಸತಕ್ಕ ಅರಿವಲ್ಲ, ಹೆಚ್ಚು ಕಮ್ಮಿ ಸಾಮಾನ್ಯ ವಿಶೇಷ ಅರಿವಲ್ಲ. ಒಂದು ಕಡೆ ಹೆಚ್ಚಿದೆ, ಒಂದು ಕಡೆ ಕಮ್ಮಿ ಇದೆ. ಒಂದು ಕಡೆ ಒಂದು ಬಗೆಯ ಅರಿವು, ಇನ್ನೊಂದು ಕಡೆ ಇನ್ನೊಂದು ಬಗೆಯ ಅರಿವು. ಒಂದು ಬಗೆಯ ಅರಿವು, ಇನ್ನೊಂದು ಬಗೆಯ ಅರಿವು ಅಂದರೆ ಮತ್ತೆ ಅದು ಅಂತಃಕರಣ ಉಪಾಧಿಯಾಗಿಬಿಡ್ತದೆ. ಅಂತಃಕರಣ ಉಪಾಧಿ ಇರುವುದರಿಂದ ಹೆಚ್ಚು ಕಮ್ಮಿ ಅನಿಸುತ್ತದೆ.
ನಮ್ಮ ಅರಿವು ನೋಡಿ ಮನಸ್ಸಿನಲ್ಲಿ ನಾವು ಒಂದು ಕಡೆ ಮನಸ್ಸು ಚೆನ್ನಾಗಿ ಬ್ರೈಟ್ ಮೂಡಿರುತ್ತದೆ, ಇನ್ನೊಂದು ಕಡೆ ಡಲ್ಲಾಗಿರುತ್ತದೆ, ಒಂದೊಂದು ಕಡೆ ಚೆನ್ನಾಗಿ ಅರ್ಥವಾಗ್ತದೆ, ಇನ್ನೊಂದು ಕಡೆ ಏನು ಅರ್ಥವೇ ಅಲ್ಲ, ನಿದ್ದೆ ಮತ್ತು ಬರುತ್ತೆ, ನಿದ್ದೆ ಅದೇನು ನಿದ್ದೆಯ ಮಂಪರು ಬರುತ್ತದೆ. ಅದರಿಂದ ನಮ್ಮ ಮನಸ್ಸು ನೋಡಿದರೆ ಒಂದೇ ಬಗೆ ಇರಲ್ಲ. ಒಂದು ದಿವಸ ಚೆನ್ನಾಗಿ ನಿದ್ದೆ ಹೋಗಿದ್ದೇವೆ, ಆರೋಗ್ಯ ಚೆನ್ನಾಗಿದೆ, ಊಟ ಮಾಡಿದ್ದೇವೆ ಅಂದರೆ ಮನಸ್ಸು ಚೆನ್ನಾಗಿ ಕೆಲಸ ಮಾಡ್ತದೆ, ಅಂದರೆ ಮನಸ್ಸು ಉಜ್ವಲವಾಗಿರುತ್ತದೆ ಅಲ್ಲವೇ. ಒಂದು ಸಲ ಮನಸ್ಸು ಉಜ್ವಲವಾಗಿರುತ್ತದೆ, ಒಂದು ಸಲ ಏನೋ ಮಲ್ಕೊಂಡು ಅಂತ ನಿದ್ದೆ ಹೋಗುವ ಸ್ಥಿತಿಯಲ್ಲಿರುತ್ತದೆ. ಅಂದರೆ ನಮ್ಮ ಮನಸ್ಸಿನ ಅರಿವು ಹೆಚ್ಚು ಕಮ್ಮಿ ಆಗ್ತಾ ಇದೆಯಾ? ಆಗುತ್ತಾ ಇದೆ. ಒಂದು ಸಲ ಹೆಚ್ಚು, ಒಂದು ಸಲ ನಾವು ಏನೋ ಚೆನ್ನಾಗಿ ಯೋಚನೆ ಮಾಡ್ತೀವಿ, ಒಳ್ಳೆಯ ಐಡಿಯಾ ಹೊಳೆಯುತ್ತದೆ, ಇನ್ನೊಂದು ಕಡೆ ಏನು ಮಾಡಿದ್ರೂ ತೋರಿಸುವುದೇ ಅಲ್ಲ. ಹೀಗೆ ಮನಸ್ಸಿನನ್ನು ಅರಿವು ಹೇಳ್ತೀವಿ, ಬಟ್ ಮನಸ್ಸಿನ ಅರಿವು ಈ ಬಗೆ ಇರುತ್ತದೆ, ಸ್ವಲ್ಪ ಹೆಚ್ಚು ಸ್ವಲ್ಪ ಕಮ್ಮಿ ಅಲ್ಲವೇ, ಬಗೆ ಬಗೆ ಇರುತ್ತದೆ. ಆದರೆ ವಾಂಟ್ಸ್ ಟು ಜೈನ್ ಅಂದರೆ ಏನು ಮಾಡಬೇಕು ನಮಗೇನು ಗೊತ್ತಿಲ್ಲ. ಅದು ವಾಂಟ್ಸ್ ಟು ಜೈನ್ ಅಂದರೆ ಏನು ಮಾಡಬೇಕು ನನಗೇನು ಗೊತ್ತಿಲ್ಲ. ಕೇಳುವವರು ಕೇಳ್ತಾ ಇದ್ದಾರೆ ಅಷ್ಟೇ. ಜೈನ್ ಅಂದರೆ ಏನು ಮಾಡಬೇಕು ನಮಗೂ ಗೊತ್ತಿಲ್ಲ. ಇದೇನು ಅದೇನು ಏನೋ ಹೇಳ್ತಾರೆ ನೋಡಿ, ಆ ತರಹ ಅಲ್ಲ. ಗೂಗಲ್ ಲೈವ್ ಟಾಕ್ ಅಂಥದ್ದಲ್ಲ ಇದು. ನಂತರನೂ ಇರುತ್ತದೆ, 1 ತಿಂಗಳಿರುತ್ತದೆ ಫೇಸ್ಬುಕ್ನಲ್ಲಿ. ಇದು ಫೇಸ್ಬುಕ್ ಅಲ್ಲವೇ? ಅಲ್ಲ, ಒಂದೊಂದು ನೋಡಿ, ಏಕೆಂದರೆ ಶಾಸ್ತ್ರ ಹೇಳಿದ್ದನ್ನು ಸ್ಪಷ್ಟವಾಗಿ ಮನನಕ್ಕೆ ಹೊಂದಿಸಿ ಅನುಭವದಲ್ಲಿ ಹೊಂದಿಸಬೇಕು. ಮೊದಲು ವಿಜ್ಞಾನ ಘನ ಅಂದರೇನು ಅರ್ಥ ಮಾಡ್ಕೊ. ವಿಜ್ಞಾನ ಘನ ಅಂದರೇನು ಅರ್ಥವಾದರೆ ಅರಿವಿನ ಘನ ಅಂದರೆ ಅರಿವುಗೆ ಹೆಚ್ಚಿನ ಅರಿವು ಕಮ್ಮಿ ಅರಿವು ಇಲ್ಲ, ಅರಿವಿನಲ್ಲಿ ಬಗೆ ಬಗೆ ಇಲ್ಲ, ಅರಿವನ್ನು ಇನ್ನೊಂದಿನಿಂದ ಹೋಲಿಸುವುದಕ್ಕೆ ಎರಡನೆಯದಿಲ್ಲ ಅಂದರೆ ತನ್ನಲ್ಲೇ ಅವಯವಗಳಿವೆಯಾ? ಇಲ್ಲ. ನೋಡಿ, ನಮ್ಮದೇ ಒಂದು ಉದಾಹರಣೆ ಹೇಳ್ತೀನಿ. ನಮ್ಮ ಕೈ ಒಂದಿದೆ, ಕಾಲು ಒಂದಿದೆ, ತಲೆ ಒಂದಿದೆ ಅಲ್ಲವೇ? ಅಂದರೆ ನಮಗೆ ಅವಯವಗಳಿವೆ, ಒಂದು ಉದ್ದ ಇದೆ, ಒಂದು ಸಣ್ಣದಿದೆ, ಒಂದು ದಪ್ಪದಿದೆ, ನಮಗೆ ಅವಯವಗಳಿವೆ. ಹಾಗೆ ಅರಿವಿಗೆ ಅವಯವಗಳಿವೆಯಾ? ಇಲ್ಲ. ವಿಜ್ಞಾನ ಘನ ಅಂದರೆ, ಚೈತನ್ಯ ಘನ ಅಂದರೆ ಇದೊಂದು ಅರ್ಥ. ಇನ್ನೊಂದು ಅರ್ಥ ಏನೆಂದರೆ, ನಮಗೆ ಒಂದು ಕಡೆ ಅರಿವು ಹೆಚ್ಚಿರುತ್ತದೆ, ಅಂದರೆ ಸ್ಪರ್ಶ ಇಲ್ಲಿ ಹೆಚ್ಚಿರುತ್ತದೆ. ಉಗುರಿನಲ್ಲಿ ಸ್ಪರ್ಶ ಸ್ವಲ್ಪ ಕಮ್ಮಿ ಇರುತ್ತದೆ, ಕೂದಲಿಗೂ ಸ್ಪರ್ಶವೇ ಇಲ್ಲ. ಕೂದಲಿಗೆ ಮುಟ್ಟಿದ್ದರೆ ಒಂಚೂರು ಗೊತ್ತಾಗ್ತದೆ ಅಲ್ಲವೇ? ಕೂದಲಿನಲ್ಲಿ ಪ್ರಾಣ ಇಲ್ಲ, ಆದರೆ ಪ್ರಾಣಕ್ಕೆ ಕನೆಕ್ಟ್ ಇದೆ, ಸಂಬಂಧವಾಗಿರುವುದರಿಂದ ಕೂದಲು ಟಚ್ ಮಾಡಿದರೆ ಗೊತ್ತಾಗಲ್ಲ, ಸ್ವಲ್ಪ ಎಳೆದರೆ ಗೊತ್ತಾಗ್ತದೆ, ಏಕೆ ಚರ್ಮಕ್ಕೆ ಆಗುತ್ತದೆ. ಅಂದರೆ ಒಂದು ಕಡೆ ಸ್ಪರ್ಶ, ಒಂದು ಕಡೆ ಇಲ್ಲಿ ನೋಡಿ, ಸ್ಪರ್ಶನೂ ಒಂದು ಇಂದ್ರಿಯ, ಒಂದು ಕಡೆ ಸ್ವಲ್ಪ ಹೆಚ್ಚು ಅನಿಸುತ್ತದೆ, ಒಂದು ಕಡೆ ಕಮ್ಮಿ ಅನಿಸುತ್ತದೆ ಅಲ್ಲವೇ? ಅಂದರೆ ಸ್ಪರ್ಶ ಈ ಉಗುರಿನಲ್ಲಿ ಸ್ವಲ್ಪ ಕಮ್ಮಿ ಅನಿಸುತ್ತದೆ, ಇಲ್ಲಿ ಮುಟ್ಟಿದ್ದರೆ ಹೆಚ್ಚು ಅಂದರೆ ಒಂದು ಕಡೆ ಸ್ವಲ್ಪ ಹೆಚ್ಚು, ಒಂದು ಕಡೆ ಕಮ್ಮಿ, ಹಾಗಿಲ್ಲ. ಎಲ್ಲ ಕಡೆ ಒಂದೇ ಬಗೆ, ಅದಕ್ಕೆ ಹೋಲಿಸುವುದಕ್ಕೆ ಇನ್ನೊಂದಿಲ್ಲ. ಎಲ್ಲವೂ ತಾನೇ ತಾನು ಅಖಂಡವಾಗಿ ಅನಂತವಾಗಿ ಒಂದೇ ಬಗೆಯಾಗಿ. ಘನ ಅಂದರೇನು? ಅಖಂಡವಾಗಿದೆ, ಅಂದರೆ ನಿರವಯವವಾಗಿದೆ, ಅನಂತವಾಗಿದೆ, ಅದ್ವಿತೀಯವಾಗಿದೆ, ಒಂದೇ ಬಗೆಯಾಗಿದೆ. ಇಷ್ಟು 3-4 ಗುಣಗಳನ್ನು ಸೇರಿಸಿಕೊಂಡರೆ ಅದನ್ನು ವಿಜ್ಞಾನ ಘನ ಎಂದು ಹೇಳಿದ್ದೇವೆ. ವಿಜ್ಞಾನ ಘನ ಅಂದರೆ ಎಲ್ಲ ಕಡೆ ಒಂದೇ. ಅದು ವಿಜ್ಞಾನ ಘನ ಎಂದು ಉಪನಿಷತ್ತು ಹೇಳುತ್ತಾ ಇದೆ. ನಮ್ಮ ಅನುಭವವೂ ಹಾಗೆಯೇ. ಏಕೆಂದರೆ ಬಗೆ ಇದೆ ಅಂದರೆ ಜ್ಞಾತಾಜ್ಞೇಯ ಎಂಬ ಭೇದ ಇರಬೇಕು. ಜ್ಞಾತೃಜ್ಞೇಯ ಎಂಬ ಭೇದವಿದ್ದರೆ ಜ್ಞಾತೃಜ್ಞೇಯವನ್ನು ತಿಳ್ಕೊಂಡುವಾಗ ಕೆಲವೊಮ್ಮೆ ಹೆಚ್ಚು ಗೊತ್ತಾಗ್ತದೆ, ಕೆಲವೊಮ್ಮೆ ಕಮ್ಮಿ ಗೊತ್ತಾಗ್ತದೆ, ಕೆಲವೊಮ್ಮೆ ಹಾಗೆ ಕೆಲವೊಮ್ಮೆ ಹೀಗೆ ಹೇಳ್ತೀವಿ. ಈ ವ್ಯತ್ಯಾಸಗಳೆಲ್ಲ ದ್ವೈತದಲ್ಲಿ ಆಗುತ್ತವೆ, ಪರಿಮಿತ ಬುದ್ಧಿಯಲ್ಲಿ ಆಗುತ್ತವೆ. ಅಂದರೆ ಅರಿವು ಪರಿಮಿತವೂ ಅಲ್ಲ, ಅದು ಅನಂತ ಅಖಂಡ. ಹೆಚ್ಚು ಕಮ್ಮಿ ಇಲ್ಲ ಅಂದರೆ ಅದಕ್ಕಿಂತ ಎರಡನೆಯದು ಇಲ್ಲ. ತನ್ನಲ್ಲಿಯೂ ಸ್ವಗತ ಭೇದ ಇಲ್ಲ, ತನಗಿಂತ ಬೇರೆ ಇದೆ, ಎರಡನೆಯದಿಲ್ಲ. ಈ ತರಹ ಅರಿವನ್ನೇ ಹೇಳುತ್ತಾ ಇದೆ. ಅದು ಅನುಭವಕ್ಕೆ ಹೊಂದುತ್ತದೆ. ಅರಿವಿಗೆ ತನ್ನಲ್ಲಿ ತಾನು ವ್ಯತ್ಯಾಸ ಇದೆ ಅಂದರೆ ಅರಿವು ತನ್ನನ್ನು ತಾನು ತಿಳ್ಕೊಳ್ತದೆ. ನೋಡಿ, ಅರಿವನ್ನು ತಿಳ್ಕೊಳ್ತದೆ, ತನ್ನನ್ನು ತಾನು ನಾವು ನೋಡಿ, ಉದಾಹರಣೆಗೆ ನನ್ನ ಕಣ್ಣಿನಿಂದ ಕೈ ನೋಡ್ತೀನಿ, ಈ ಕೈನಿಂದ ಈ ಕೈ ಮುಟ್ಟುತ್ತೇನೆ,
ತಲೆಯನ್ನು ಮುಟ್ಕೊಳ್ತೀನಿ, ಕಣ್ಣಿನಿಂದ ನೋಡ್ತೀನಿ. ಅಂದರೆ ನನ್ನ ಶರೀರದಲ್ಲಿ ಅವಯವಗಳಿವೆ. ಇಂದ್ರಿಯಗಳು ಒಂದು ಅವಯವ, ಕಣ್ಣು ಒಂದು ಅವಯವ, ಕಿವಿ ಒಂದು ಅವಯವ, ಸ್ಪರ್ಶ ಒಂದು ಅವಯವ, ಕೈಕಾಲುಗಳು. ಅಂದರೆ ನನ್ನಲ್ಲೇ ಸ್ವಗತ ಭೇದ ಅವಯವಗಳಿರುವುದರಿಂದ ಒಂದು ಅವಯವದಿಂದ ಇನ್ನೊಂದು ಅವಯವನ್ನು ತಿಳ್ಕೊಳ್ತೀನಿ. ಅರಿವು ಹಾಗೆ ತನ್ನಲ್ಲಿ ಅವಯವಗಳಿದ್ದುಕೊಂಡು ಜ್ಞಾತೃಜ್ಞೇಯ ಭೇದ ಇರುತ್ತದೆ. ತಾನು ಒಂದು ತಿಳಿಯುವ ಅರಿವು, ತಿಳಿಯಲ್ಪಡುವ ಅರಿವು, ಅದು ಎರಡು ಬಗೆಯ ಅರಿವುಗಳಿರುತ್ತವೆ. ತಿಳಿಯಲ್ಪಡುವುದು ಅರಿವೇ ಅಲ್ಲ. ಅಂದ್ರೇನು? ತಿಳಿಯಲ್ಪಡುವುದು, ಅರಿಯಲ್ಪಡುವುದು ಅರಿವೇ ಅಲ್ಲ. ಯಾವುದು ತಿಳ್ಕೊಳ್ತದೋ, ಅರಿತುಕೊಳ್ತದೋ ಅದೇ ಅರಿವು. ಅರಿಯಲ್ಪಡುವುದು ಅರಿವೇ ಅಲ್ಲ. ಆದ್ದರಿಂದ ಅರಿವು ಇಲ್ಲಿ ಅರಿಯಲ್ಪಡುವುದು ಅಂದರೆ ಅದು ಒಂದೇ ಬಗೆ ಇದೆ. ಅದರಲ್ಲಿ ಜ್ಞಾತೃಜ್ಞೇಯ ಎಂಬ ದ್ವೈತವಿಲ್ಲ. ಇದು ಅನಂತವಾಗಿದೆ, ಭೇದವಿಲ್ಲ, ನಾನಾತ್ವವಿಲ್ಲ, ಬಗೆ ಬಗೆ ಇಲ್ಲ. ಇದು ಅನುಭವ ರೂಪದಲ್ಲಿಯೂ ಹೊಂದುತ್ತದೆ. ಸುಷುಪ್ತಿ ಅನುಭವ ನೋಡಿ. ಎಚ್ಚರದಲ್ಲಿ ಬಗೆ ಬಗೆ ಇದೆ, ಕನಸಿನಲ್ಲಿ ಬಗೆ ಬಗೆ ಇದೆ, ಜ್ಞಾತೃಜ್ಞೇಯ ಇದೆ. ಸುಷುಪ್ತಿಯಲ್ಲಿ ಜ್ಞಾತೃ ಇಲ್ಲ, ಜ್ಞೇಯವಿಲ್ಲ. ತಾನು ಯಾವ ಬಗೆನೂ ಇಲ್ಲ, ಎಲ್ಲವೂ ತಾನೇ ತಾನು ಅಖಂಡ ಅನಂತ ಅದ್ವಿತೀಯ ಚೈತನ್ಯ. ಎಷ್ಟು ಚೆನ್ನಾಗಿದೆ ನೋಡಿ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ವಿಜ್ಞಾನ ಘನ ಏವ ಇತ್ಯಾದಿ ಶ್ರುತಿ ವೈಯರ್ಥ್ಯ ಪ್ರಸಂಗಾತ್. ಅರಿವು ಬೇರೆ ಇರುವ ಬೇರೆ ಅಂದ್ಕೊಂಡರೆ, ಹಾಗೆ ಅರ್ಥ ಮಾಡಿದ್ದರೆ ಅದು ಉಪನಿಷತ್ತು ಹೇಳುವ ಮತ್ತೊಂದು ವಾಕ್ಯಕ್ಕೆ ವಿರುದ್ಧವಾಗುತ್ತದೆ. ಅಂದರೆ ಉಪನಿಷತ್ತುಗಳೆಲ್ಲ ಆತ್ಮತತ್ವವನ್ನು ಒಂದೇ ಬಗೆಯಾಗಿ ಹೇಳುತ್ತಾ ಇವೆ, ಒಂದೇ ಬಗೆಯಾಗಿ ಹೇಳುತ್ತಾ ಇದೆ. ಒಂದು ಕಡೆ ಅರ್ಥ ಮಾಡಿಕೊಳ್ಳಬೇಕಾದರೆ ಇನ್ನೊಂದು ಕಡೆ ಹೇಳಿರುವ ವಾಕ್ಯದ ಸಹಾಯದಿಂದ ಅರ್ಥ ಮಾಡಿಕೊಳ್ಳಬೇಕು. ಪ್ರಜ್ಞಾನಘನ ವಿಜ್ಞಾನಘನ ಎಂದು ಹೇಳುತ್ತಾ ಇದೆ. ಅಷ್ಟೇ ಅಲ್ಲದೆ ಕಥಂ ವಾ ನಿರಸ್ತ ಚೈತನ್ಯಂ ಬ್ರಹ್ಮಚೇತನಸ್ಯ ಜೀವಸ್ಯ ಆತ್ಮತ್ವೇನ ಉಪದಿಶ್ಯೇತ. ಇಲ್ಲಿ ನೋಡಿ, ಇನ್ನೊಂದು ಹೇಳ್ತಾರೆ, ಸಲ್ಲಕ್ಷಣಮೇವ ಬ್ರಹ್ಮ ನಬೋಧ ಲಕ್ಷಣಂ. ಇನ್ನೊಂದು, ಕೇವಲ ಇರವು ಅರಿವಿಲ್ಲದೆ ಕೇವಲ ಇರುವಿದ್ದರೆ ಅದು ಜಡ ಆಗಿಬಿಡ್ತದೆ. ನೋಡಿ, ಈ ಪುಸ್ತಕ ಇದೆ, ಪುಸ್ತಕ ಇದೆ ಎನ್ನುವುದು ಮತ್ತೆ ಅರಿವಿಗೆ ಗೊತ್ತಾಗಬೇಕು. ಪುಸ್ತಕಕ್ಕೆ ಗೊತ್ತಾ ತಾನಿದ್ದೇನೆ ಎಂದು? ಪುಸ್ತಕ ಇದೆ ಎಂಬುದು ಅರಿವೇ ಹೇಳಬೇಕು. ಅದರಿಂದ ಅರಿವಿಲ್ಲದ ಇರವಿಲ್ಲದ ಅರಿವೇ ಇಲ್ಲ, ಅರಿವಿಲ್ಲದ ಇರವಿಲ್ಲ. ಅರಿವಿಲ್ಲದ ಇರವು ಅಂಥದ್ದು ಇರುವುದೇ ಇಲ್ಲ. ಜಡ ಇರವು ಇರುವುದಿಲ್ಲ. ಜಡ ಇರವು ಎಂಬುದು ಮತ್ತೆ ಅರಿವಿಗೆ ಗೊತ್ತಾಗಬೇಕು. ಆದ್ದರಿಂದ ಇಲ್ಲಿ ಪ್ರಶ್ನೆಯನ್ನು ಮಾಡಿದರೆ ಸಲ್ಲಕ್ಷಣಮೇವ ಬ್ರಹ್ಮ ನಬೋಧ ಲಕ್ಷಣಂ. ಅಂದರೆ ಬ್ರಹ್ಮ ಇರವೇ ಆಗುತ್ತಾನೆ, ಅರಿವಲ್ಲ ಎಂದು ಹೇಳುವಕ್ಕಾಗಲ್ಲ. ಇರವೇ ಆಗುತ್ತದೆ ಅಂದರೆ ಸುಮ್ಮನೆ ಜಡವಾದ ಇರುವಾಗಿರುತ್ತಾನ ಬ್ರಹ್ಮ? ಜಡವಾಗಿದ್ದರೆ ಅರಿವೇ ಗೊತ್ತಾಗಲ್ಲ ಅವರಿಗೆ. ಅರಿವಿಲ್ಲದವನು ಜಡ, ಅಂಥದ್ದು ಇರುವಿಕೆನೇ ಇಲ್ಲ. ನೋಡಿ, ಕೇವಲ ಇರವು, ಅರಿವಿಲ್ಲದ ಇರವು ಇಲ್ಲವೇ ಇಲ್ಲ. ಏಕೆ ಅಂದರೆ ಅರಿವು ಇದ್ದೇನೆ ಎಂದು ತನಗೂ ಗೊತ್ತಿಲ್ಲ, ಇನ್ನೊಬ್ಬರನ್ನು ತಿಳ್ಕೊಳ್ಳುವುದು ಇಲ್ಲ. ಅಂಥದ್ದು ಊಹಿಸ್ಕೊಳ್ಳೋಕ್ಕೆ ಆಗಲ್ಲ. ಕೇವಲ ಇರವು ಅರಿವಿಲ್ಲದ ಊಹಿಸ್ಕೊ. ಅದನ್ನು ಊಹಿಸ್ಕೊಳ್ಳುವುದೇ ಅಂದರೆ ಚಿಂತನೆ ಮಾಡುವುದೇ ಅರಿವು. ನೀನೇ ಅರಿವು. ನೀವು ಅರಿವಾಗಿದ್ದುಕೊಂಡೇ ಇರವನ್ನು ಯೋಚನೆ ಮಾಡ್ತಾನೆ ಹೊರತು ಅರಿವಿಲ್ಲದ ಇರವು ಯೋಚನೆ ಆಗಲ್ಲ. ಆದ್ದರಿಂದ ಅದು ಹೊಂದಲ್ಲ. ಇನ್ನೊಂದು, ಉಪನಿಷತ್ತು ಹೇಳುತ್ತಾ ಇದೆ ಅನುಭವಕ್ಕೆ ಹೊಂದಲ್ಲ. ಉಪನಿಷತ್ತು ಹೇಳುತ್ತಾ ಇದೆ ವಿಜ್ಞಾನ ಘನ ಎಂದು. ಅದರಿಂದ ಉಪನಿಷತ್ತಕ್ಕೆ ಅನುಗುಣವಾಗಿ, ಅನುಭವಕ್ಕೆ ಅನುಗುಣವಾಗಿ ಅರಿವಿನ ಸ್ವರೂಪವೊಂದೇ ತಿಳ್ಕೊಳ್ಳಬೇಕು. ಇನ್ನೊಂದು, ಕಥಂ ವಾ ನಿರಸ್ತ ಚೈತನ್ಯಂ ಬ್ರಹ್ಮ ಚೇತನಸ್ಯ ಜೀವತ್ವಸ್ಯ ಆತ್ಮತ್ವೇನ ಉಪದಿಶ್ಯೇತ. ಇನ್ನೊಂದು ಯುಕ್ತಿ. ಈಗ ಇಲ್ಲಿ ಯುಕ್ತಿ ಹೇಳ್ತಾ ಇದ್ದಾರೆ. ಅನುಭವ ಆಯಿತು, ಶ್ರುತಿವಾಕ್ಯ ಆಯಿತು, ಈಗ ಯುಕ್ತಿ ಹೇಳ್ತಾರೆ ನೋಡಿ. ಭಾಷ್ಯಕಾರರು ಅದ್ಭುತ ಚಿಂತನ, ಶಂಕರಾಚಾರ್ಯರದು ಅದ್ಭುತವಾದ ವಿಚಾರ ಪದ್ಧತಿ ನೋಡಿ. ಇನ್ನೊಂದು ಯುಕ್ತಿಗೆ ವಿರುದ್ಧವೇನು? ಸನ್ಮಾತ್ರವೇ ಬ್ರಹ್ಮ ಆದರೆ, ಸತ್ತಂದರೆ ಇರವು, ಸದೇವ ಸೌಮ್ಯದಮಗ್ರ ಆಸೀತ್. ಇರವು ಮಾತ್ರವೇ ಪರಮಾತ್ಮ ಆದರೆ ಅರಿವಿನ ಸ್ವರೂಪವಲ್ಲದ, ನೋಡಿ, ಅರಿವಿನ ಸ್ವರೂಪವಲ್ಲದ ಇರವೇ ಆದರೆ ಅಂಥ ಇರವನ್ನು, ಬ್ರಹ್ಮವನ್ನು ಶ್ರುತಿ ಏನು ಹೇಳ್ತದೆ? ತತ್ವಮಸಿ. ಶ್ವೇತಕೇತೋ ತತ್ವಮಸಿ. ಕೇವಲ ಇರವು ಅರಿವಲ್ಲದ ಇರವು. ಅರಿವಲ್ಲದ ಇರವನ್ನು ನೀನು ಆ ಇರವು ಎಂದು ಗುರುಗಳು ಉಪದೇಶ ಮಾಡಿದ್ದರೆ ಶಿಷ್ಯನಿಗೆ, ಅಂದರೆ ಅರಿವಲ್ಲದ ನಾನು ಕೇವಲ ಇರವು, ಅರಿವಲ್ಲದ ಇರವನ್ನು ಹೇಗೆ ಅರ್ಥ ಮಾಡ್ಕೊಳ್ತೀವಪ್ಪ?
ನಾನು ಇರವೇ ಅರಿವಿಲ್ಲ, ನಾನು ಅರಿವಿಲ್ಲದ ಇರವು. ಅರ್ಥ ಮಾಡ್ಕೊ, ಅರಿವಿಲ್ಲದ ಇರವು. ಅರ್ಥವಾಗ್ತದೆ. ಹೇಗೆ ಅರ್ಥವಾಗ್ತದೆ? ಅರ್ಥ ಮಾಡಿಕೊಳ್ಳುವುದೇ ಅರಿವಿನ ಸ್ವರೂಪ. ಅರಿವು ಅಂದರೆ ಅರಿವು ನಾನು ಅರಿವಿಲ್ಲದೆ ಕೇವಲ ಅರಿವಿಲ್ಲದೆ ಇದ್ದೇನೆ ಎಂದು ನಿಮಗೆ ಅರ್ಥವಾಗ್ತದೆ. ಅರಿವಿಲ್ಲದೆ ನಾನಿದ್ದೇನೆ ಅಂಥದ್ದು ಹೊಂದುವುದೇನಾ? ಯುಕ್ತಿಗೆ ಹೊಂದುತ್ತದ? ಅರಿವಲ್ಲದೆ ಇದ್ದೇನೆ, ಅರಿವಲ್ಲದೆ ಇರುವುದೇ ಇಲ್ಲ. ಏಕೆ? ಅರಿವೇ ತಾನು. ಆದ್ದರಿಂದ ಇದು ಯುಕ್ತಿಗೆ ಹೊಂದಲ್ಲ. ನೋಡಿ, ಕಥಂವ ಉಪನಿಷತ್ತು ನೀನು ಬ್ರಹ್ಮ ಹೇಳುವಾಗ ಅರಿವಿನ ಸ್ವರೂಪವನ್ನೇ ತಿಳಿಸುತ್ತಾ ಇದೆ ಹೊರತು ಅರಿವನ್ನು ಬಿಟ್ಟು ಕೇವಲ ಇರವೆಂದು ತಿಳ್ಕೊ ಅಂದರೆ ಅದು ಹೇಗೆ ತಿಳ್ಕೊಳ್ತೀವಪ್ಪ? ನಾನೇ ಅರಿವು, ನಾನು ಅರಿವನ್ನು ಹೇಗೆ ಬಿಡುವುದು? ಅರಿವನ್ನು ಬಿಟ್ಟು ಕೇವಲ ಇರವು ಅಂಥದ್ದು ಹೊಂದುವುದೇ ಇಲ್ಲ. ಆದ್ದರಿಂದ ನಿರಸ್ತ ಚೈತನ್ಯಂ ಬ್ರಹ್ಮ ಚೇತನಸ್ಯ ಜೀವಸ್ಯ. ಜೀವ ಏನೋ ವೇದಾಂತವನ್ನು ಕೇಳುವ ಸಾಧಕ ಚೈತನ್ಯ. ಗುರುವೇನು ಹೇಳ್ತಾನೆ? ನೀನು ಇರವು ಮಾತ್ರ, ಅರಿವಲ್ಲ, ಅರಿವಲ್ಲದ ಇರವು ಮಾತ್ರ. ಹಾಗೆ ಶಾಸ್ತ್ರ ಹೇಳಬಹುದಾ? ಹೇಳಿದ್ದರೆ ಇವನು ಅರ್ಥ ಮಾಡಿಕೊಳ್ತಾನ? ಉಪನಿಷತ್ತು ಅಂಥದ್ದು ಮೂರ್ಖತನ ಮಾಡಲ್ಲ. ನಾವು ಮಾಡಬಹುದೇನೋ ಹೊರತು ಉಪನಿಷತ್ತು ಮಾಡಲ್ಲ. ಅದರಿಂದ ಚೇತನಸ್ಯ ಜೀವಸ್ಯ ಆತ್ಮತ್ವೇನ ಉಪದಿಶ್ಯೇತ. ಚೇತನ ರೂಪವಾಗಿರುವ ಅರಿವಾಗಿರುವ ಶಿಷ್ಯನೇ ಅರಿವಿನ ರೂಪ. ಅವನಿಗೆ ನೀನು ಅರಿವಲ್ಲದ ಕೇವಲ ಇರುವು ಎಂದು ಹೇಗೆ ಉಪದೇಶ ಮಾಡ್ತದೆ ಉಪನಿಷತ್ತು? ಉಪನಿಷತ್ತು ಹಾಗೆ ಮಾಡ್ತದೆ ಎಂದು ಯಾರಾದರೂ ಹೇಳಿದರೆ ನಗಲ್ಲವ ಜನರು. ಅದು ಏನಪ್ಪ ಹೀಗೆ ಉಪನಿಷತ್ತು ಇರುತ್ತದೆ? ಆದ್ದರಿಂದ ನೀವು ಹೇಳಿದ್ದು ಯುಕ್ತಿ ವಿರುದ್ಧ, ಉಪನಿಷತ್ತಿಗೆ ವಿರುದ್ಧ. ಈಗ ನಾಪಿ ಬೋಧಲಕ್ಷಣಮೇವ ಬ್ರಹ್ಮನ ಸಲಕ್ಷಣಂ ಇತಿ ಶಕ್ಯಂ ವಕ್ತುಂ. ಓಕೆ, ಅರಿವಿನ ರೂಪವೇ ಬ್ರಹ್ಮ ಹೊರತು ಇರವಲ್ಲ, ಇದು ಹೇಳೋಕ್ಕಾಗ್ತದ? ಕೇವಲ ಅರಿವಿದ್ದಾನೆ, ಇರವಿಲ್ಲ ಅಂದರೆ ಇರವಿಲ್ಲದ ಅರಿವು ಹೇಗಿರುತ್ತದಪ್ಪ? ಅರಿವು ಅಂದರೆ ಇದ್ದಾನೆ ಎಂದಾಯ್ತಲ್ಲ. ಅರಿವು ಅಂದರೆ ಇದ್ದಾನೆ, ಅರಿವಾಗಿದ್ದಾನಲ್ಲ. ಮತ್ತು ಇರವಲ್ಲ ಎಂದು ಹೇಳುವುದೇನು? ಆ ಮಾತುಕ ಅರ್ಥವೇನು? ಹೊಂದಲ್ಲ. ಆದ್ದರಿಂದ ಮುಂದೆ ಹೇಳ್ತಾನೆ ನೋಡಿ, ಬೋಧಲಕ್ಷಣಮೇವ ಬ್ರಹ್ಮ ನ ಸಲ್ಲಕ್ಷಣಂ ಇತಿ ಶಕ್ಯಂ ವಕ್ತುಂ. ಹೀಗೆ ಹೇಳೋಕ್ಕಾಗಲ್ಲ. ಏಕೆ? ಅಸ್ತಿತ್ವೇವೋಪಲಬ್ಧವ್ಯ ಇತ್ಯಾದಿ ಶ್ರುತಿ ವೈಯರ್ಥ್ಯ ಪ್ರಸಂಗಾತ್. ಶ್ರುತಿ ಹೇಳ್ತಾ ಇದೆ, ಮೊದಲು ತಾನು ಇದ್ದಾನೆ ಎಂದು ತಿಳ್ಕೋ. ಅಸ್ತಿತ್ವೇವೋಪಲಬ್ಧವ್ಯ ತತ್ವಭಾವೇನ ಚೋಭಯೋ. ಅಸ್ತಿತ್ಯುಪಲಬ್ಧಸ್ಯ ತತ್ವಭಾವ ಪ್ರಸೀದತಿ. ಕಠೋಪನಿಷತ್ತು ಹೇಳ್ತದೆ, ಮೊದಲು ಇದ್ದಾನೆ ಎಂದು ತಿಳ್ಕೊ. ಇದ್ದಾನೆ ಎಂದು ಅದು ಇದ್ದಾನೆ ಅಂದರೆ ಮೊದಲು ವಿಶ್ವಾಸಕ್ಕೋಸ್ಕರ. ಅಲ್ಲಿ ಸ್ವಲ್ಪ ಸಂದರ್ಭ ಬೇರೆ ಇದೆ, ಆ ಮಂತ್ರದ ಸಂದರ್ಭ ಬೇರೆ. ಮೊದಲು ಬ್ರಹ್ಮ ಇದ್ದಾನೆ ಎಂದು ಒಪ್ಪಿಕೊಂಡರೆ ಆ ಬ್ರಹ್ಮ ತಾನು ಎಂದು ಅನುಭವದಲ್ಲಿ ಬರುತ್ತದೆ ಎಂದು ಅಲ್ಲಿ ಹೇಳಿದ್ದಾನೆ. ಅಂದರೆ ಆ ವಾಕ್ಯವನ್ನು ಈ ಸಂದರ್ಭದಲ್ಲಿ ಉದಾಹರಿಸಿದ್ದು ತಾತ್ಪರ್ಯವೇನೆಂದರೆ ಬ್ರಹ್ಮವು ಎರವೂ ಆಗುತ್ತಾನೆ. ಇಷ್ಟು ಬೇಕಾಗಿಲ್ಲ ಸರ್, ಇಷ್ಟು ಉಪನಿಷತ್ತು ವಾಕ್ಯವನ್ನು ಉದಾಹರಿಸುವುದು ಬೇಕೇ ಆಗಿಲ್ಲ. ಅನುಭವ ದೃಷ್ಟಿಗೆ ಗೊತ್ತಾಗ್ತಾ ಇದೆ. ಅರಿವು ಅಂದರೆ ಇರುವ ಹಾಗೆ ಬಿಟ್ಟಿತು, ಇರುವಲ್ಲದೆ ಅರಿವು. ಯಾಕಂದರೆ ಅರಿವಾಗಿದ್ದಾನೆ, ಇದ್ದರೆ ಅರಿವಲ್ಲವೇ? ಇಲ್ಲದ ಅರಿವು ಎಲ್ಲಿಯಾದರೂ ಇರುತ್ತದೆ? ಇಲ್ಲದ ಅರಿವು ಮಾತುಕ ಅರ್ಥವೇ ಇಲ್ಲ. ಅರಿವು ಅಂದರೆ ಇದ್ದಾನೆ, ಆಯ್ತಲ್ಲ ಹಾಗೆ. ಆದ್ದರಿಂದ ಇತ್ಯಾದಿ ಶ್ರುತಿ ವೈಯತ್ಯ ಪ್ರಸಂಗಾತ್ ಕಥಂ ವಾ ನಿರಸ್ತ ಸತ್ತಾಕೋ ಬೋಧೋ ಅಭ್ಯುಪಗಮ್ಯೇತ. ಅದೇ ಈಗ ನಾನು ಹೇಳಿದ್ದೆ, ಸತ್ತ ಇಲ್ಲದ ಇರವಿಲ್ಲದ ಅರಿವು ಹೇಗೆ? ನಾಪಿ ಉಭಯ ಲಕ್ಷಣಮೇವ ಬ್ರಹ್ಮ ಇತಿ ಶಕ್ಯಂ ವಕ್ತುಂ. ಇವರು ಹೇಳ್ತಾರೆ ಅರಿವು ಇದ್ದಾನೆ, ಇರುವು ಇದ್ದಾನೆ. ಎರಡು ಹೇಗಿರುತ್ತದಪ್ಪ? ಅರಿವು ಇರುವು ಎಂಬುದು ಎರಡು ಪಕ್ಕದಲ್ಲಿರುತ್ತದ ಏನು? ಪೇಪರ್ಗೆ ಈ ಪಕ್ಕ ಆ ಪಕ್ಕ ಇರುತ್ತದೆ. ಅರಿವು ಇದೆ, ಇರುವು ಇದೆ ಅಂದರೆ ಒಂದೊಂದು ಬೆಳಕಿರುತ್ತದೆ ನೋಡಿ. ಬೆಳಕಿನಲ್ಲಿ ಬೆಳಗಿಸುವುದಿದೆ, ಬಿಸಿ ಆಗುವುದಿದೆ. ಬಿಸಿ ಸ್ಪರ್ಶೇಂದ್ರಿಯಕ್ಕೂ ಗೊತ್ತಾಗ್ತದೆ, ಬೆಳಕು ಕಣ್ಣಿಗೆ ಗೊತ್ತಾಗ್ತದೆ ಅಲ್ಲವೇ? ಬೆಳಕು ಕಣ್ಣಿಗೆ ಗೊತ್ತಾಗ್ತದೆ, ಬಿಸಿ ಎಂಬುದು ಸ್ಪರ್ಶೇಂದ್ರಿಯಕ್ಕೆ ಗೊತ್ತಾಗ್ತದೆ. ಬಿಸಿ ಎಂಬುದು ಕಣ್ಣಿಗೆ ಗೊತ್ತಾಗಲ್ಲ. ಸ್ಪರ್ಶಕ್ಕೆ ಅಂದರೆ ಕುರುಡನಿಗೆ ಬಿಸಿ ಗೊತ್ತಾಗ್ತದೆ ಹೊರತು ಬೆಳಕು ಗೊತ್ತಾಗಲ್ಲ. ಕುರುಡನಿಗೆ ಬಿಸಿ ಗೊತ್ತಾಗ್ತದೆ. ಆ ಥರ ಸ್ಪರ್ಶ ದೋಷ ಯಾರಿಗಾದರೂ ಇದ್ದರೆ, ಸ್ಪರ್ಶ ದೋಷ ಇದ್ದರೆ ಅವರಿಗೆ ಬೆಳಕು ಕಂಡು ಬರ್ತದೆ ಹೊರತು ಬಿಸಿ ಗೊತ್ತಾಗಲ್ಲ. ಹೀಗೆ ಬೆಳಕು ಸ್ಪರ್ಶ ಎಂಬುದು ಎರಡು ಅಂಶಗಳು ಬೇರೆ. ಹಾಗೆ ಪರಮಾತ್ಮನಲ್ಲಿ ಇರವು ಅರವು ಎರಡು ಅಂಶಗಳಲ್ಲ. ಅದೊಂದು ಪಕ್ಕ ಇದೊಂದು ಪಕ್ಕ, ಅದೊಂದು ಅಂಶ ಇದೊಂದು ಅಂಶ ಅಲ್ಲ, ಎರಡು ಒಂದೇ. ಒಂದನ್ನೇ ಎರಡು ಮಾತುಗಳಿಂದ ಹೇಳುತ್ತಾ ಇದ್ದೇವೆ. ತಾನು ಅಂದರೇನು? ಅರಿವು ಇದ್ದಾನೆ. ತಾನು ಇದ್ದಾನೆ ಎಂಬುದು ಸರಿ, ಇರವು ಎಂಬುದು ಸರಿ, ಎರಡೂ ತಾನೇ.
ಅಂದರೆ ಎರಡು ಬಗೆಯಾಗಿ ಹೇಳುವುದೇ ಹೊರತು ಅನುಭವ ಒಂದೇ. ಅನುಭವದಲ್ಲಿ ಎರಡು ಬಗೆ, ಎರಡು ಅವಯವಗಳು, ಎರಡು ಆಸ್ಪೆಕ್ಟ್ಗಳು ಇಲ್ಲ, ಎರಡು ಮುಖಗಳಿಲ್ಲ. ಅದರಿಂದ ನೋಡಿ, ಕಥಂವ ನಾಪಿ ಉಭಯಲಕ್ಷಣಮೇವ ಬ್ರಹ್ಮ ಇತಿ ಶಕ್ಯಂ ವಕ್ತುಂ ಪೂರ್ವಾಭ್ಯಪಗಮ ವಿರೋಧ ಪ್ರಸಂಗಾತ್ ಸತ್ತಾವ್ಯಾವೃತ್ತೇನ ಬೋಧವ್ಯಾವೃತ್ತಯ ಚ ಸತ್ತಯ ಉಪೇತಂ ಬ್ರಹ್ಮ ಪ್ರತಿಜಾನಾನಸ್ಯ ತದೇವ ಪೂರ್ವಾಧಿಕರಣ ಪ್ರತಿಷಿದ್ಧಂ ಸಪ್ರಪಂಚತ್ವಂ ಬ್ರಹ್ಮಣ ಪ್ರಸಜ್ಜೇತ. ಸತ್ತ ಇಲ್ಲದೆ ಅರಿವು, ಅರಿವಿಲ್ಲದೆ ಸತ್ತ, ಹೀಗಿಟ್ಕೊಂಡರೆ ಜ್ಞಾತೃಜ್ಞೇಯ ಆಗಿಬಿಡ್ತದೆ. ಅರಿವಿನ ರೂಪವು ಜ್ಞಾತೃ, ಇರವಿನ ರೂಪ ಜ್ಞೇಯ. ಅರಿವು ಇರವು ಎರಡು ಹೇಳಿಬಿಟ್ಟರೆ ಅಂದರೆ ಜ್ಞಾತೃ ಒಂದು ಪಕ್ಕ ಇದ್ದಾನೆ, ಜ್ಞೇಯ ಇನ್ನೊಂದು ಪಕ್ಕ ಇದೆ ಅಲ್ಲವೇ? ಜ್ಞಾತೃ ಒಂದು ಪಕ್ಕ, ಜ್ಞೇಯ ಇನ್ನೊಂದು ಪಕ್ಕ. ಹೀಗೆ ಪರಮಾತ್ಮನನ್ನು ಜ್ಞಾತೃ ಜ್ಞೇಯ ಎಂಬ ಎರಡು ಅವಯವಗಳುಳ್ಳ ಪರಮಾತ್ಮ ಎಂದು ಹೇಳಿದಂತೆ ಆಗುತ್ತದೆ. ಜ್ಞಾತೃ ಜ್ಞೇಯ ಅಂದರೆ ಅರಿವು ಇರವು ಎರಡು ಅವಯವಗಳ ಪರಮಾತ್ಮ ಎಂದು ಹೇಳಿದ್ದರೆ ಸಾವಯವ ಆಗುತ್ತಾನೆ, ಸಪ್ರಪಂಚ ಆಗುತ್ತಾನೆ ಪರಮಾತ್ಮ. ಸಪ್ರಪಂಚ ಅಂದರೇನು? ಜ್ಞಾತೃ ಜ್ಞೇಯವೆಂಬ ಎರಡು ಅವಯವಗಳುಳ್ಳವನು ಪರಮಾತ್ಮ ಆಗಿಬಿಡ್ತಾನೆ. ಅದರಲ್ಲಿ ಒಂದು ಜ್ಞೇಯಾಂಶ ಇದೆ, ಒಂದು ಜ್ಞಾತ್ರಾಂಶ ಇದೆ. ಅಂದರೆ ಒಂದು ತಿಳಿಯುವನಿದೆ, ಒಂದು ತಿಳಿಯಲ್ಪಡುವುದಿದೆ. ಹಾಗೆ ಎರಡು ಅಂಶಗಳಾಗಿ ಬಿಡುತ್ತದೆ. ಅದರಿಂದ ಮತ್ತೆ ಶ್ರುತಿ ವಿರೋಧ ಆಗುತ್ತದೆ. ಅದು ಹೊಂದಲ್ಲ. ಅಂದರೆ ಕೆಲವರು ವ್ಯಾಖ್ಯಾನ ಸಂಪ್ರದಾಯವಿಲ್ಲದೆ ಈ ಕಾಲದಲ್ಲಿಯೂ ಇದ್ದಾರೆ. ಅವರು ಗುರುಮುಖ ಇಲ್ಲ. ನಾನು ಮತ್ತೆ ಹೇಳ್ತಾ ಇದ್ದೀನಿ ನೋಡಿ, ತಪ್ಪು ತಿಳ್ಕೊಳ್ಳಬೇಡಿ. ಏನೆಂದರೆ ನಮ್ಮ ಶಾಸ್ತ್ರ ಮೊದಲಿನಿಂದ ಹೇಳುತ್ತಾನೇ ಇದೆ, ಗುರುಮುಖದಿಂದ ಕಲಿತುಕೋ. ಈ ಸೂಕ್ಷ್ಮ ವಿಷಯಗಳು ಮನುಷ್ಯನ ಬುದ್ಧಿಗೆ ಅರ್ಥವಾಗಲ್ಲ. ನೋಡಿ, ನೀವು ಅಲ್ಲ, ನಾವು ಅಲ್ಲ, ಯಾರಿಗೂ ಅರ್ಥವಾಗಲ್ಲ. ಎಲ್ಲರೂ ಗುರುಮುಖದಿಂದಲೇ ಕಲಿಯಬೇಕು. ದೊಡ್ಡ ದೊಡ್ಡ ಋಷಿಗಳಿಗೆ ಅರ್ಥವಾಗಲ್ಲ. ಏಕೆಂದರೆ ಮನುಷ್ಯ ಬುದ್ಧಿ ದೋಷ. ಅದು ನಿಮ್ಮ ದೋಷ ಅಲ್ಲ, ನಮ್ಮ ದೋಷ ಅಲ್ಲ. ಜನರು ಶಾಸ್ತ್ರ ಅಂದರೆ, ವೇದಾಂತ ಅಂದರೆ ಲೌಕಿಕ ವಿಷಯ ಹಾಗೆ ನಾವೇ ಓದ್ಕೊಳ್ತೀವಿ ಅಂತ ಹೇಳ್ತಾರೆ. ಎಷ್ಟೋ ಜನರು ನನಗೆ ಟೆಲಿಫೋನ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಸ್ವಾಮೀಜಿ ಇದರ ಕುರಿತು ಒಂದು ಪುಸ್ತಕ ಹೇಳಿ, ಒಳ್ಳೆಯ ಪುಸ್ತಕ. ಏನಪ್ಪ, ನಾಚಿಕೆ ಇಲ್ಲ ಜನರಿಗೆ? ಗುರು ಅಂದರೆ ಲೈಬ್ರರಿಯನ್ನು, ನಿಮಗೆ ಬೇಕಾಗಿರುವ ಪುಸ್ತಕ ಹೇಳ್ಕೊಡುವುದಕ್ಕೆ ಲೈಬ್ರರಿ ಅಂದ್ಕೊಂಡಿದ್ದೀರಾ? ಗುರುಮುಖದಿಂದ ಕಲಿಯಬೇಕಾ ವೇದಾಂತ ಶಾಸ್ತ್ರ? ಶಿಷ್ಯನಾಗಿ ಕಲಿಯಬೇಕಾ? ಅಥವಾ ಅಲ್ಲಿ ಗುರು ಅಂದರೆ ಲೈಬ್ರರಿಯನ್ನು ನಿಮಗೆ ಆ ಪುಸ್ತಕ ಹೇಳಿ, ಈ ಪುಸ್ತಕ ಹೇಳಿ ನಾವೇ ಓದ್ಕೊಂಡಿರ್ತೀವಿ? ನೀವೇ ಓದ್ಕೊಳ್ಳೋದಾದರೆ ಇದು ನೀವೇ ಹುಡುಕೋ, ಯಾವ ಪುಸ್ತಕನೂ ನೀನೇ ಓದ್ಕೋ. ಅದು ಏಕೆ, ಅವನು ಏಕೆ? ಏನಪ್ಪ, ಗುರುಗಳಂದರೆ ಒಂದು ಗ್ರಂಥಪಾಲಕನಾಗಿ ಬಿಟ್ಟನ ಏನು? ಅವನು ಪುಸ್ತಕ ರೆಕಮೆಂಡ್ ಮಾಡುವುದು ನೀವು ಓದಿಕೊಳ್ಳುವುದಾ? మరి ನೀವೇ ನೋಡಿ, ಸ್ವಯಂ ಓದಿಕೊಂಡು ಸ್ವಯಮೇ ಅರ್ಥ ಮಾಡಿಕೊಳ್ಳುವುದಾದರೆ ಮನುಷ್ಯ ಬುದ್ಧಿಗೆ ಅರ್ಥವಾಗುವಂಥ ತತ್ವ ಆಗುತ್ತದೆ. ಇಲ್ಲಿ ಮನುಷ್ಯ ಬುದ್ಧಿಯನ್ನು ದಾಟಿಸುವುದೇ ಬೇಕು. ತಾನೇ ಓದಿಕೊಂಡರೆ ನಿಮ್ಮ ಬುದ್ಧಿಗೆ ಅರ್ಥವಾಗುವುದಾದರೆ ಪರಮಾತ್ಮ ಬುದ್ಧಿಗೆ ಸಿಕ್ಕುವಂಥದ್ದು ವಸ್ತುವ, ಅಥವಾ ಬುದ್ಧಿಯೇ ಭ್ರಾಂತಿ, ಬುದ್ಧೇ ತಪ್ಪು, ಬುದ್ಧಿಯನ್ನು ದಾಟಿರುವ ಅನುಭವ ರೂಪ ಬ್ರಹ್ಮವ? ಅದು ಆಗಬೇಕಾದರೆ ಮರದು ಗುರುಮುಖದಿಂದ ಕಲಿಯಬೇಕು. ನಿಮ್ಮ ಬುದ್ಧಿಯನ್ನು ತಪ್ಪಿಸ್ತಾನೆ, ದೇಶಕಾಲವನ್ನು ತಪ್ಪಿಸ್ತಾನೆ, ಈ ನಾನೆಂಬ ಬುದ್ಧಿಯನ್ನು ತಪ್ಪಿಸಿ ತನ್ನ ಅನುಭವ ರೂಪದಲ್ಲಿ ನಿಲ್ಲಿಸ್ತಾನೆ. ಅದು ಬೇಕು. ಆದ್ದರಿಂದ ಗುರುಮುಖದಿಂದ ಕಲಿಯಬೇಕು ಎನ್ನುವುದು ಭಾರತೀಯರೇ ಬಿಟ್ಟರು. ಭಾರತೀಯರಲ್ಲಿ ಎಷ್ಟೋ ಜನರು 90% ಮೂರ್ಖರಾಗೆ ಮಾತಾಡ್ತಾ ಇದ್ದಾರೆ, ಹಿಂದೂಗಳು. ವಿದೇಶಿಯರು ಈಗ ನೋಡಿದರೆ ಅನಿಸುತ್ತದೆ, ವಿದೇಶಿಯರೇ ನಮಗಿಂತ ಬುದ್ಧಿವಂತರು ಅನಿಸುತ್ತದೆ. ವಿದೇಶಿಯರು ಬಂದು ಕೇಳ್ತಾರೆ, ನಾನು ಬಂದು ನಿಮ್ಮ ಹತ್ತಿರ ಕಲಿಯಬಹುದಾ? ವಿದೇಶಿಯರು ಮಾತಾಡಿದ್ದರೆ ಗುರುಮುಖದಿಂದ ಕಲಿಯಬೇಕು, ಇಂಡಿಯಾಕ್ಕೆ ಬರಬೇಕು. ಅವರು ಹೇಳ್ತಾರೆ, ನಾವು ಈ ಸಮಯಕ್ಕೆ ಬರ್ತೀವಿ, ನೀವು ನಿಮ್ಮ ಹತ್ತಿರ ಬರಬಹುದಾ, ನಾವಲ್ಲಿ ಕಲಿಯಬಹುದಾ ಎಂದು ಕೇಳ್ತಾರೆ. ಕೆಲವರು ದೂರದಲ್ಲಿದ್ದೇವೆ, ಬರೋಕ್ಕಾಗಲ್ಲ ಹೇಳ್ತಾರೆ. ಕೆಲವರು ಏನೇನೋ ಕಷ್ಟಪಡ್ತಾರೆ, ಹಣ ಇಲ್ಲ, ಏನೋ ಕಷ್ಟಪಟ್ಟು ಸಂಪಾದಿಸಿ ಟಿಕೆಟ್ಗೋಸ್ಕರ ಸಾಕಷ್ಟು ಹಣ ತಗೊಂಡು ತುಂಬ ಕಷ್ಟಪಡ್ತಾರೆ. ಅಂದರೆ ಅವರು ಗುರುಮುಖದಿಂದಲೇ ಕಲಿಯತಕ್ಕದ್ದು ವಿಷಯ ಇದು ಎಂದು ವಿದೇಶಿಯರಿಗೆ ಗೊತ್ತು. ಅವರಿಗೆ ಶಾಸ್ತ್ರ ಇಲ್ಲ, ಸಂಪ್ರದಾಯವಿಲ್ಲ, ಗುರುಗಳಿಲ್ಲ, ಆದರೂ ಅವರ ತಿಳುವಳಿಕೆನವನು. ಈಗ ನಮ್ಮ ಹಿಂದೂಗಳಿಗೆ, ಗುರುಗಳೇ ಈ ಪುಸ್ತಕ ಹೇಳಿ, ಇದಕ್ಕೆ ಪುಸ್ತಕ ಹೇಳಿ, ಈ ಉಪನಿಷತ್ತಿಗೆ ಪುಸ್ತಕ ಹೇಳಿ, ನಾನು ಓದ್ಕೊಳ್ತೀನಿ. ಏನಪ್ಪ, ನಾಚಿಕೆ ಇಲ್ಲ? ಈಗ ನಾನು ಐ ಆಮ್ ಸಾರಿ, ನನಗೆ ಬೈಯಲೇಬೇಕಾಗ್ತಾ ಇದೆ. ನಾವು ಯಾವಾಗಲೂ ಹೀಗೆ ಮಾಡಲಿಲ್ಲ. ಗುರುಗಳಿಗೋಸ್ಕರ ಹುಚ್ಚಾಗಿ ಊರೆಲ್ಲ ಹುಡುಕಿ, ಎಲ್ಲ ಊರುಗಳು ಎಷ್ಟೆಷ್ಟು ತಿರುಗಿದೆ ನಾನು ಗುರುಗಳಿಗೋಸ್ಕರ. ಎಲ್ಲೋ ಊಟ ಸಿಗಲ್ಲ, ಏನೋ ಸಿಗಲ್ಲ, ಏನು ಕಷ್ಟಪಟ್ಟು ಎಷ್ಟೆಷ್ಟು ತಿರುಗಬೇಕಾಯಿತು. ನಾವು ಗುರುಮುಖದಿಂದಲೇ ಕಲಿಯಬೇಕೆಂದೇ ತಿರುಗಿದ್ದೇವೆ. ಅಂದರೆ
ವಿಷಯವು ಗುರುಮುಖದಿಂದ ಕಲಿಯಬೇಕು ಎಂಬುದು ಯೋಚನೆ ಇಲ್ಲ. ನಾನು ಪುಸ್ತಕ ಓದ್ಕೊಳ್ತೀನಿ ಎಂದು ಗುರುಗಳಿಗೆ ಹೇಳ್ತಾನೆ, ಪುಸ್ತಕ ಹೇಳಿ ನಾನು ಓದ್ಕೊಳ್ತೇನೆ. ಇದಾ ಗುರು ಅಂದರೆ ನಿಮ್ಮ ತಿಳುವಳಿಕೆ ಏನು? ಇದು ಹಿಂದೂ ಧರ್ಮದ ಹಿಂದೂಗಳೆಲ್ಲ ಜನರಲ್ ನಾಲೆಜ್ ಎಲ್ಲ ಮೂರ್ಖತನ ಆಗಿಬಿಟ್ಟಿದ್ದರು. ಹಿಂದೂಗಳ ಜನರಲ್ ನಾಲೆಜ್ ಎಲ್ಲ ಎಷ್ಟು ದುಷ್ಟತನಕ್ಕೆ ಬಂದಿದೆ ಅಂದರೆ ಆತ್ಮವಂಚನ. ವಿದೇಶಿಯರಿಗಿಂತ ನೀಚರಾಗಿಬಿಟ್ಟರು. ವಿದೇಶಿಯರಿಗೆ ಗೊತ್ತು, ಪುಸ್ತಕ ರೆಕಮೆಂಡ್ ಮಾಡು ಎಂದು ಯಾವ ವಿದೇಶಿಯ ಹೇಳಲ್ಲ. ತೋರಿ, ನಾನು ಇಷ್ಟು ವಿದೇಶಿಯರು ಫೋನ್ ಮಾಡ್ತಾರೆ, ಪತ್ರ ಬರೀತಾರೆ, ಇಮೇಲ್ ಮಾಡ್ತಾರೆ, ಹೇಗೋ ಗೊತ್ತು ಮಾಡ್ಕೊಳ್ತಾರೆ. ನಮ್ಮ ಆಶ್ರಮ ಹೆಸರು ಆನ್ಲೈನ್ನಲ್ಲಿದೆ, ಅದು ತಿಳ್ಕೊಂಡು ಯಾರೋ ಪತ್ರ ಬರೆಯುತ್ತಾರೆ. ಅವರ ಕಮಿಟಿ ಜನರು ನನಗೆ ಹೇಳ್ತಾರೆ, ಸ್ವಾಮೀಜಿ ಯಾರೋ ಪತ್ರ ಬರೆದರೆ ಹೇಳಿ ನೋಡಿ ಎಂದು. ಎಲ್ಲರೂ ನಾವು ಪುಸ್ತಕ ಕೊಡಿ ನಾವು ಓದ್ಕೊಳ್ತೀವಿ ಎಂದು ಯಾರೂ ಹೇಳಲ್ಲ. ನಾವು ಬರ್ತೀವಿ ಹೇಳ್ಕೊಡ್ತಾರಾ? ನಾವು ಬರಬಹುದಾ? ಗುರುಗಳು ಹೇಳ್ಕೊಡ್ತಾರೆ. ನೋಡಿ, ವಿದೇಶಿಯರಿಗೆ ಗುರುಮುಖದಿಂದ ಕಲಿಯಬೇಕು ಎಂದು ಎಷ್ಟು ಬುದ್ಧಿ ಇದೆಯೋ ಇಂಡಿಯನ್ ಭಾರತೀಯರಿಗೆ ಇಲ್ಲವೇ ಇಲ್ಲ. ಮಹಾಮೂರ್ಖತನ ಬಂದುಬಿಟ್ಟಿದೆ. ಏನಪ್ಪ, ಹಿಂದೂಗಳು ಆತ್ಮಭ್ರಷ್ಟರಾಗ್ತಾ ಇದ್ದಾರೆ, ಆತ್ಮವಂಚಿತರಾಗ್ತಾ ಇದ್ದಾರೆ. ಮಹಾ ದುರ್ದಶ, ಪಾಪ ಹೆಚ್ಚಾಗಿ ಬಿಡ್ತಾ ಇದೆ. ನೋಡಿ, ವಿದೇಶಿ ಬುದ್ಧಿ, ವಿದೇಶಿ ಈ ಮೆಕಾಲೆ ವಿದ್ಯಾಲಯದಲ್ಲಿ ಕಲ್ತುಕೊಂಡು ಈ ಬುದ್ಧಿ ಕಲ್ತ್ಕೊಂಡರೋ ಅಥವಾ ಮೀಡಿಯಾ ಹೇಳ್ಕೊಟ್ರೋ ಯಾರೇನು ಹೇಳ್ಕೊಟ್ರೋ ಗೊತ್ತಿಲ್ಲ. ಭಾರತ ದೇಶ ಮಾತ್ರ ಅಸಾಂಪ್ರದಾಯಿಕ ಶಾಸ್ತ್ರ ವಿರುದ್ಧ, ಗುರು ವಿರುದ್ಧ ಎಲ್ಲವೂ ಹೆಚ್ಚು ಹೆಚ್ಚಾಗ್ತಾ ಇದೆ ಅಲ್ಲವೇ? ಅಂದರೆ ಇದೆಲ್ಲ ಗುರುಮುಖದಿಂದ ಕಲಿಯತಕ್ಕ ವಿಷಯವೇ. ಅದು ಕರ್ಮಕಾಂಡನೂ ಅಲ್ಲ, ಉಪಾಸನಾ ಕಾಂಡನೂ ಅಲ್ಲ, ಪ್ಯೂರ್ಲಿ ಜ್ಞಾನಕಾಂಡ, ಬ್ರಹ್ಮತತ್ವ. ಲೌಕಿಕ ವಿಷಯವೇ ತಿಳ್ಕೊಳ್ಳೋಕ್ಕಾಗಲ್ಲ. ಕರ್ಮನೂ ಇನ್ನೂ ಕಷ್ಟ. ಶಾಸ್ತ್ರ ಗುರುಮುಖ ಇಲ್ಲದಿದ್ದರೆ ಅರ್ಥವಾಗುವುದು. ಉಪಾಸನೂ ಕಷ್ಟ, ಅದರಲ್ಲಿ ಜ್ಞಾನವೂ ಇನ್ನೂ ಕಷ್ಟ. ಅಂಥ ವಿಷಯವನ್ನು ಗುರುಮುಖದಿಂದ ಕಲಿಯದಿದ್ದರೆ ತಾನು ಓದಿಕೊಳ್ತೀನಿ ಅಂದರೆ ನಿಮ್ಮ ಬುದ್ಧಿ ಮೇಲೆ ಇಷ್ಟು ನಂಬಿಕೆನಾ? ನಿಮ್ಮ ಬುದ್ಧಿ ಮೇಲೆ ಇಷ್ಟು ನಂಬಿಕೆನೇ ಅಶ್ರದ್ಧಾ ಎಂದು ಹೇಳಿದ್ದೀವಿ. ಅಶ್ರದ್ಧಾ ಅಂದರೆ ಏನು? ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧಿ ಅವಧಾರಣ. ನಮ್ಮ ಬುದ್ಧಿಗಿಂತ ಹೆಚ್ಚಿನ ಒಂದು ಅನುಭವ ಇದೆ, ಅದು ನಮ್ಮ ಬುದ್ಧಿಗೆ ಗೊತ್ತಾಗಲ್ಲ. ಆದರೂ ಶಾಸ್ತ್ರ ನಮಗೆ ಅನುಭವದಲ್ಲಿ ತೋರಿಸಿಕೊಡ್ತದೆ. ಏನೋ ಒಂದು ಅತೀತ ತತ್ವ ಇದೆ. ಅದನ್ನು ಒಪ್ಪುಕೊಂಡರೆ ಬುದ್ಧಿ ಬಲಕ್ಕಿಂತ ದಾಟಿದ ಒಂದು ಶಕ್ತಿ ಇದೆ, ಅದು ಗೊತ್ತಾಗಬೇಕು. ಆದ್ದರಿಂದ ಜನರು ಇವೆಲ್ಲವೂ ಇಲ್ಲಿ ನೋಡಿ, ಈ ವೃತ್ತಿಕಾರರು ಉಪನಿಷತ್ತಿಗೆ ಸತ್ತಿಲ್ಲದೆ ಏನದು ಅರಿವಲ್ಲದೆ ಇರುವಲ್ಲದೆ ಅರಿವು ಅಥವಾ ಎರಡು ಈ ತರಹ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅಂದರೆ ಏನರ್ಥ? ಅವರಿಗೆ ಸಂಪ್ರದಾಯವಿಲ್ಲ. ಇದು ಶಂಕರಾಚಾರ್ಯರಿಗಿಂತ ಹಿಂದಿನವರು ಯಾರೋ ಗುರುಗಳು, ಅವರು ಅಷ್ಟೇ ಸಂಪ್ರದಾಯ ಗುರುಮುಖದಿಂದ ಕಲಿಯಲಿಲ್ಲ. ತಾನು ಸಂಸ್ಕೃತ ಬರುತ್ತದೆ, ನಾನು ಕರ್ಮ ಮಾಡಿದೆ, ಉಪಾಸನ ಮಾಡಿದೆ. ನೋಡಿ, ನೀವು ದೀಕ್ಷೆ ತಗೊಂಡು ಸಂಧ್ಯಾವಂದನ, ಯಜ್ಞ, ಯಾಗಗಳು, ಪೂಜೆಗಳು ಮಾಡಿದ್ದರೂ ವೇದಾಂತವನ್ನು ಗುರುಮುಖದಿಂದಲೇ ಕಲಿಯಬೇಕು. ನೀವು ಎಷ್ಟು ದೊಡ್ಡ ವೇದ ಪಂಡಿತರಾದರೂ ವೇದಾಂತ ಬಂದಾಗ ಗುರುಮುಖದಿಂದ ಕಲಿಯಬೇಕು. ನೀವು ಎಷ್ಟು ದೊಡ್ಡ ಉಪಾಸನ ಮಾಡಿದ್ದರೂ, ಅಷ್ಟಸಿದ್ಧಿಗಳಿದ್ದರೂ ಮತ್ತೆ ವೇದಾಂತಕ್ಕೆ ಬಂದಾಗ ಗುರುಮುಖದಿಂದಲೇ ಕಲಿಯಬೇಕು. ನೋಡಿ, ನೀವು ಕರ್ಮದಲ್ಲಿ ಯಜ್ಞ, ಯಾಗಗಳು, ಪೂಜೆಗಳು, ಪುಣ್ಯಾತ್ಮರು, ಸ್ವರ್ಗಕ್ಕೆ ಹೋಗಿರುವ ಪುಣ್ಯಾತ್ಮರು ಇರಬಹುದು, ಮಹಾಸಿದ್ಧಿ ಏನೇನೋ ಪಡ್ಕೊಂಡಿರಬಹುದು. ಅದೆಲ್ಲ ಇದ್ದರೂ, ವೇದ ಓದಿದ್ದರು, ಯಜ್ಞಯಾಗಗಳು ತಿಳ್ಕೊಂಡಿದ್ದರು, ವೇದಾಂತಕ್ಕೆ ಬಂದಾಗ ಮತ್ತೆ ಗುರುಮುಖದಿಂದ ಕಲಿಯಲೇಬೇಕು. ಉಪಾಸನಾನಿಷ್ಠರಾಗಿದ್ದರೂ ಗುರುಮುಖದಿಂದಲೇ ಏಕೆಂದರೆ ಕರ್ಮಠರಿಗೆ ಕರ್ಮಶಾಸ್ತ್ರಕ್ಕೆ ವೇದಾಂತ ಗೊತ್ತಾಗಲ್ಲ. ಉಪಾಸನಾಶಾಸ್ತ್ರದಲ್ಲಿ ನಿಪುಣರಿಗೆ ಗೊತ್ತಾಗಲ್ಲ. ಕರ್ಮಶಾಸ್ತ್ರದಲ್ಲಿ ನಿಪುಣರಿಗೆ ಗೊತ್ತಾಗಲ್ಲ. ಕರ್ಮಶಾಸ್ತ್ರದಲ್ಲಿ ಕೆಲವು ಒಳ್ಳೆಯ ವಿಷಯಗಳಿವೆ, ಬುದ್ಧಿಗೆ ಅತೀತ ವಿಷಯಗಳು ಶಾಸ್ತ್ರ ಹೇಳ್ತದೆ. ಉಪಾಸನಾಶಾಸ್ತ್ರದಲ್ಲಿ ಕೆಲವಿವೆ. ಆದರೆ ಕರ್ಮಶಾಸ್ತ್ರ, ಉಪಾಸನಾಶಾಸ್ತ್ರ ತಿಳ್ಕೊಂಡು ಆಚರಿಸಿ ಮನಸ್ಸನ್ನು ಆ ಹಂತಕ್ಕೆ ಏರಿದವನಾದರೂ ತತ್ವ ಗೊತ್ತಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಅದ್ಭುತವಾದ ವಿಷಯ ಇದು. ಆದ್ದರಿಂದ ಈ ವೃತ್ತಿಕಾರರು ಭಾಷ್ಯಕಾರರಿಗಿಂತ ಮುಂಚೆ ಶಂಕರಾಚಾರ್ಯರಿಗಿಂತ ಹಿಂದಿನ ಕಾಲದಲ್ಲಿದ್ದರು. ಅವರು ನೋಡಿ ಉಪನಿಷತ್ತಕ್ಕೆ ಏನು ಅರ್ಥ ಮಾಡ್ತಾ ಇದ್ದಾರೆ. ಇದು ತಪ್ಪು ಅವರದಲ್ಲ, ಅವರಿಗೆ ಸರಿಯಾದ ಸಂಪ್ರದಾಯ ಸಿಗಲಿಲ್ಲ. ತನ್ನ ಪಾಂಡಿತ್ಯ ಬಲ, ಸಂಸ್ಕೃತ ಬಲ, ಬುದ್ಧಿ ಬಲ, ತಾನು ಒಳ್ಳೆಯ ಕರ್ಮಕಾಂಡಿ, ಯಜ್ಞಯಾಗಗಳು ಮಾಡ್ತಾನೆ, ಉಪಾಸನ ಮಾಡ್ತಾನೆ, ಅದೆಲ್ಲ ಇಟ್ಟುಕೊಂಡು ನಾನು ತುಂಬ ಉಪಾಸನ ಮಾಡಿದೆ, ಜಪ ಮಾಡಿದೆ, ಗಾಯತ್ರಿ ಜಪ ಮಾಡಿದೆ, ಓಂಕಾರ ಜಪ ಮಾಡಿದೆ, ಇನ್ನೇನು ಕರ್ಮ ಮಾಡಿದೆ, ಯಜ್ಞ ಮಾಡಿದೆ, ತಪಸ್ಸು, ಉಪವಾಸ, ವ್ರತ ಎಲ್ಲ ಮಾಡಿದೆ, ಆದ್ದರಿಂದ ನಾನು ವೇದ ನನಗೆ ಅರ್ಥವಾಗ್ತದೆ ಅಂದ್ಕೊಂಡು ಉಪನಿಷತ್ತು ತಾನೇ ಓದಿಬಿಟ್ಟರೆ ಈಗ ಈ ತರಹ ತಪ್ಪು ಅರ್ಥವಾಗ್ತದೆ.
ಯಾರು ಸ್ವಯಂ ಓದುತ್ತಾರೋ ಡಬಲ್ ತಪ್ಪಾಗ್ತದೆ. ಮೊದಲು ಗುರುಗಳು ಸಿಕ್ಕುವುದು ಕಷ್ಟ. ಗುರುಗಳು ಸಿಕ್ಕಿದ್ದರೆ ಗುರುಗಳು ನೀನು ಬೇಡ ಎಂದು ಹೇಳ್ತಾರೆ. ನೀವು ಪುಸ್ತಕ ಹೇಳ್ಕೊಡು, ನೀನು ಬೇಡ ನಮಗೆ ಎಂದು ಹೇಳ್ತಾರೆ. ಗುರುಗಳು ಸಿಕ್ಕಿದ್ದರೆ ಗುರುಗಳಿಂದ ನಾವು ಕಲಿಯೋಣ ಎಂದು ಪ್ರಯತ್ನ ಮಾಡ್ತಾ ಇಲ್ಲ. ಗುರುಗಳೇ ನೀವು ಏಕೆ ನಮಗೆ, ನೀವು ಪುಸ್ತಕ ಹೇಳ್ಕೊಡು, ನೀವು ಹೋಗಿಬಿಡು, ನಮಗೆ ಬೇಡ ನೀನು. ಇದು ಏನು ಬುದ್ಧಿಯಪ್ಪ? ಗುರುಗಳು ಬೇಡ ಅಂತೆ, ಅವ್ರು ಪುಸ್ತಕ ರೆಕಮೆಂಡ್ ಮಾಡಿದ್ರೆ ತಾನೇ ಓದ್ಕೊಳ್ತಾನಂತೆ. ಇದು ಬುದ್ಧಿ. ಇದು ವೆರಿ ವೆರಿ ಅನ್ಫಾರ್ಚುನೇಟ್. ಬಹಳ ದುರದೃಷ್ಟ ಬುದ್ಧಿ. ಹಿಂದೂಗಳಲ್ಲೇ ಹೆಚ್ಚು ಕಂಡು ಬರುತ್ತದೆ, ಭಾರತೀಯರಲ್ಲೇ ಈ ಬುದ್ಧಿ ಕಂಡು ಬರುತ್ತದೆ. ಹೆಚ್ಚು ಬುದ್ಧಿ ವಿದೇಶಿಯರಿಗೂ ಇನ್ನೂ ಬೆಟರ್ ಆಗಿದೆ. ಅವರು ಗುರುಮುಖದಿಂದ ಕಲಿಯಬೇಕೆಂದು ಭಾವ ಇಟ್ಕೊಂಡ್ರೆ, ಹಿಂದೂಗಳು ಗುರುಗಳನ್ನು ಪಕ್ಕಕ್ಕೆ ದೊಡ್ಡ ದೊಡ್ಡ ಎಜುಕೇಟೆಡ್ ಡಾಕ್ಟರ್ಗಳು, ಇಂಜಿನಿಯರ್ಗಳು, ಇಂಗ್ಲೀಷ್ ಮೀಡಿಯಮ್ ಅವರು, ಅಮೆರಿಕಾದಲ್ಲಿರುವವರು ಟೆಲಿಫೋನ್ ಮಾಡಿ ಇದೇ ಹೇಳ್ತಾರೆ, ನನಗೆ ಪುಸ್ತಕ ಹೇಳಿ ಅಂತ ಹೇಳ್ತಾರೆ, ಇದೇ ಮಾತಾಡ್ತಾರೆ. ಭಾರತೀಯರ ಬುದ್ಧಿ ಭಯಂಕರ ಬುದ್ಧಿ. ಶಾಸ್ತ್ರ ಅಂದರೆ ಇದಾ, ಕಲಿತುಕೊಂಡಿದ್ದು ಇದಾ, ಯಾರು ಹೇಳ್ಕೊಟ್ಟಾರೋ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಬೈಬಲ್ ಕುರಾನ್ನಲ್ಲಿ ಮೇಲೆ ಮಾತುಗಳಿರುತ್ತವೆ, ಏನೋ ಇದು ಆಗಿದೆ, ಇದು ನಂಬಿಕೋ, ಇದು ಆಗುತ್ತದೆ, ಸತ್ತ ನಂತರ ಸ್ವರ್ಗವೋ ಅಷ್ಟೇ. ಅದರಲ್ಲಿ ಏನು ಗುರುಮುಖದಿಂದ ಕಲಿಯತಕ್ಕದ್ದು ಆಳವಾದ ವಿಷಯ ಏನಿಲ್ಲ. ನಾವು ಪುಸ್ತಕ ಓದಿದ್ದರೆ ಅರ್ಥವಾಗದೇ ಇರುವಂಥ ಅತ್ಯಂತ ಸಾಮಾನ್ಯ ಮೂರ್ಖರ್ಗೂ ಯಾಕಂದರೆ ಅಲ್ಲಿ ಏನೂ ಇಲ್ಲ. ಅವರನ್ನು ದ್ವೇಷ ಮಾಡು, ಅವರನ್ನು ಹೊಡೆಯು, ನೀನೇ ಶ್ರೇಷ್ಠ ಹೇಳ್ಕೊ, ಇನ್ನೊಬ್ಬರನ್ನು ಕೆಟ್ಟದು ಹೇಳು, ಮಂದಿರಗಳನ್ನು ಒಡೆದು ಹಾಕು, ವಿಗ್ರಹಗಳನ್ನು ಒಡೆದು ಹಾಕು, ಇವೆಲ್ಲ ಮೇಲೆ ಇರುವಂಥ ಮಕ್ಕಳ ಮಾತುಗಳಿರುತ್ತವೆ. ಅದಂದರೆ ನೀವು ಓದ್ಕೊಳ್ಳಬಹುದು. ಅಲ್ಲಿ ಬೇರೆ ಅರ್ಥವೇ ಇಲ್ಲ. ಬೇರೆ ಅರ್ಥ ಏನಿದೆ? ಎಷ್ಟೋ ಜನರು ಬೈಬಲ್ ಕುರಾನ್ ಓದಿದ್ದರೆ ಅದರಲ್ಲಿ ಇರುವಕ್ಕಿಂತ ನಮ್ಮ ಬುದ್ಧಿ ಅದಕ್ಕಿಂತ ಒಳ್ಳೆಯ ಬುದ್ಧಿ ಇದೆ, ಹೆಚ್ಚಿನ ಬುದ್ಧಿ ಇದೆ. ನಮ್ಮ ಬುದ್ಧಿಗಿಂತ ಕೆಳಮಟ್ಟದ ಉಪದೇಶಗಳು ಅಲ್ಲಿ ಕಂಡು ಬಂದಿವೆ. ಆಯಿತಾ? ಎಲ್ಲಿ ಪುಸ್ತಕ ಮೇಲೆ ಪುಸ್ತಕ ಇರುತ್ತದೋ ಅದು ಸಾಮಾನ್ಯ ಬುದ್ಧಿಗೆ ಅರ್ಥವಾಗ್ತದೆ. ಕೆಲವೊಮ್ಮೆ ನಮ್ಮ ಬುದ್ಧೇ ಅಲ್ಲಿ ಹೇಳಿರುವಕ್ಕಿಂತ ಹೆಚ್ಚಿನ ಮಟ್ಟದ್ದಿರುತ್ತದೆ. ಅದು ನೋಡಿಕೊಂಡು ನಮ್ಮ ಉಪನಿಷತ್ತುಗಳು ಎಲ್ಲ ವೇದಾಂತವೆಲ್ಲ ಬೈಬಲ್ ಕುರಾನ್ಗೆ ಸಮಾನ ಅಂದ್ಕೊಂಡ್ರೆ ಏನು? ಯಾರು ಹೇಳಿಕೊಟ್ಟರೆ ಎಲ್ಲ ಮತಗಳು ಸಮಾನ ಎಂದು? ಯಾರೇ ಹೇಳಲಿ ಪರಮ ಮೂರ್ಖ ಅವನು. ಆ ಮೂರ್ಖನ ಮಾತು ನಂಬಿ ಹಿಂದೂಗಳು ನಮ್ಮ ಉಪನಿಷತ್ತುಗಳನ್ನು ಕಡೆಗಣಿಸಿ ಗುರುಮುಖದಿಂದ ಕಲಿಯಬೇಕಾಗಿಲ್ಲ, ನಾವೇ ಓದ್ಕೊಳ್ತೀವಿ, ಅಂಗಡಿಯಲ್ಲಿ ಕೊಂಡುಕೊಳ್ತೀವಿ, ನಾವೇ ಓದ್ಕೊಳ್ತೀವಿ, ನಮಗೆ ಗೊತ್ತಿರುವ ಭಾಷೆಯಲ್ಲಿ ಉಪನಿಷತ್ತುಗಳು ಸಿಗ್ತವೆ, ಕನ್ನಡದಲ್ಲೋ ಇಂಗ್ಲೀಷ್ನಲ್ಲೋ ಹಿಂದಿಯಲ್ಲೋ ನಮಗೆ ಗೊತ್ತಿರುವ ಭಾಷೆಯಲ್ಲಿ ಸಿಗ್ತವೆ, ನಾವೇ ಓದ್ಕೊಳ್ತೀವಿ. ಇದೆಲ್ಲ ವಿವೇಕ ಅಲ್ಲವಾ? ಅದಕ್ಕೋಸ್ಕರ ಹಾಗೆ ಮಾಡಿದ್ದರೆ ಯಾರು ಪುಸ್ತಕ ಮೇಲೆ ನಂಬಿಕೊಂಡು ಗುರುಗಳನ್ನು ಪಕ್ಕಕ್ಕಿಡ್ತಾರೋ, ತಾನು ಓದಿಕೊಳ್ತಾರೋ, ಮತ್ತೆ ಹೇಳ್ತಾರೆ ನಾನು ಪುಸ್ತಕ ಓದಿಕೊಂಡೆ, ನನಗೊಂದು ಸಂದೇಹವಿದೆ. ಕೆಲವರು ಅದು ಬರ್ತಾರೆ, ಏನು ಹೇಳ್ತಾರೆ, ನಾನೇ ಪುಸ್ತಕ ಓದಿಕೊಂಡೆ, ನನಗೆ ಅದರಲ್ಲಿ ಸಂದೇಹವಿದೆ, ನಾನು ನಿಮ್ಮನ್ನು ಬಂದು ಕೇಳಬೇಕು ಎಂದು ಹೇಳ್ತಾನೆ. ನಾನು ಹೇಳ್ತೀನಿ, ನನಗೆ ಟೈಮ್ ಇಲ್ಲ, ನೀನು ನನ್ನ ಹತ್ತಿರ ಬರಬೇಡ, ನೀವು ಹೋಗು. ಯಾರು ಸ್ವಯಂ ಓದಿಕೊಳ್ತಾರೋ ನಾವು ಅವರನ್ನು ಎಂಟರ್ಟೈನ್ ಮಾಡಲ್ಲ, ನಾವು ಅವರಿಗೆ ಒಂದು ಕ್ಷಣವೂ ಪರ್ಮಿಷನ್ ಕೊಡಲ್ಲ. ನಂಬರ್ ಕೊಡಿ, ನಿಮಗೆ ಮಾತಾಡ್ತೀನಿ. ನೀವು ನಂಬರು ಕೊಡಲ್ಲ, ನೀವು ಇಲ್ಲಿಯೂ ಮೆಸೇಜ್ ಮಾಡಬೇಕಾಗಿಲ್ಲ, ನೀವು ನಿಮ್ಮ ಬುದ್ಧಿ ಹಾಳು ಮಾಡ್ಕೊಂಡಿದ್ದೀವಿ, ಮಾಡ್ಕೋ, ನಾನು ಜವಾಬ್ದಾರಿ ಅಲ್ಲ. ನೀವು ಏನಪ್ಪ ಬುದ್ಧಿ ನೋಡಿ ಹೇಗೆ ವಿಚಿತ್ರ ಇದೆ. ತಾನೇ ಓದ್ಕೊಳ್ತಾನಂತೆ, ತನ್ನ ಕನ್ಫ್ಯೂಷನ್ಗೆ ನನ್ನ ಟೈಮ್ ವೇಸ್ಟ್ ಮಾಡಬೇಕಂತೆ. ನೀನು ಪುಸ್ತಕ ಓದ್ಕೊಂಡು ಯಾರು ಹೇಳಿಬಿಟ್ರಪ್ಪ ನಿನಗೆ? ನೀನೇ ಪುಸ್ತಕ ಓದಿಕೊಂಡರೆ ನೀನೇ ಜವಾಬ್ದಾರಿ. ನಿಮ್ಮ ಬುದ್ಧಿ ಕೆಟ್ಟು ಹೋದರೆ ನೀನೇ ಜವಾಬ್ದಾರಿ, ನೀನು ಸಫರ್ ಆಗು. ಎಷ್ಟೋ ಜನರು ಬಂದರು ನನ್ನನ್ನು ಭೇಟಿ ಮಾಡಿದ್ದಾರೆ. ಒಬ್ಬನು ತಾನೇ ಓದಿಕೊಂಡು ಏನೋ ಮಾಡ್ತಾನೆ, ಏನೋ ಅರ್ಥ ಮಾಡ್ಕೊಳ್ತಾನೆ, ತುಂಬ ಕನ್ಫ್ಯೂಸ್ ಆಗಿಬಿಟ್ಟು ಗುರುಗಳೇ ತುಂಬ ಕನ್ಫ್ಯೂಸ್ ಆಗಿದೆ ಅಂತ ಮಾಡಿಕೊಂಡಿದ್ದು ಅನುಭವಿಸು. ಒಂದೊಂದು ಜನ್ಮ ವೇಸ್ಟ್ ಆಗ್ತದೆ, 1 ಜನ್ಮ 2 ಜನ್ಮಗಳು ವೇಸ್ಟ್ ಆಗ್ತದೆ, ಅನುಭವಿಸು. ಬುದ್ಧಿ ಜನರಿಗೆ ಅಹಂಕಾರ ಹೆಚ್ಚು. ಮರೀಗ ನಾನೇನು ಮಾಡಲಿ? ಮರಿ ಏನು ಒಬ್ಬನು ಹೇಳ್ತಾನೆ, ನಾನು ಧ್ಯಾನ ಮಾಡ್ತೀನಿ, ನಾನೇ ಬ್ರಹ್ಮ ಎಂದು ಕೂತ್ಕೊಂಡು ಏನೋ ಧ್ಯಾನ ಮಾಡಿಬಿಟ್ಟ ವರ್ಷಗಟ್ಲ ಅಷ್ಟೇ. ಈಗ ಬುದ್ಧೇನು ಆಯಿತು? ಅವರಿಗೆ ನಿದ್ದೆನೇ ಬರ್ತಾ ಇಲ್ಲ. ಮಲ್ಕೊಂಡರೂ ಏನೋ ಯೋಚನೆಗಳು ಬರ್ತಾ ಇವೆ, ಕನಸುಗಳು ಬರ್ತಾ ಇವೆ. ಗುರುಗಳೇ ನನಗೆ ಭಯಂಕರವಾಗಿದೆ, ದೂರದಿಂದ ಬಂದ ರೈಲು ಹತ್ತಿ ಇದನ್ನು ಭೇಟಿ ಮಾಡುವುದಕ್ಕೆ. ನಾನು ಹೇಳಿದೆ, ಏನಪ್ಪ ಇಷ್ಟು ಭಯಂಕರವಾಗಿ ಮನಸ್ಸನ್ನು ಹಾಳು ಮಾಡಿಕೊಂಡಿದ್ದಿ? ಈಗ ತೆಗೆಯು ಅಂದರೆ 1 ದಿವಸ ಆಗುತ್ತದೆ, ಮತ್ತೆ ಇದಕ್ಕೆ ಕೆಲವು ತಿಂಗಳು ಕಷ್ಟಪಡಬೇಕು. ಏನು ಮಾಡಬೇಕಾಗಕ್ಕೆ? ಗೊತ್ತಿಲ್ಲದೆ ಒಂದು ನಿಗೂಢ ತತ್ವ ವಿಷಯವನ್ನು ತಾನೇ ಏನೇನೋ ಮಾಡಿಬಿಟ್ಟು ಬುದ್ಧಿ ಹಾಳು ಮಾಡಿಕೊಂಡು ಬರ್ತಾರೆ. ನೇರಾಗಿ ಹೇಳುವಕ್ಕೆ ಇರುವಾಗ ಪಕ್ಕ ಕೆಟ್ಟು ಹಾಳು ಮಾಡಿಕೊಂಡು ಮತ್ತೆ ನಾವು ಹಿಂಸೆ ಪಡಬೇಕು. ಏಕೆ? ಇದೆಲ್ಲ ಮಾಡಿದ್ದು ಅನುಭವಿಸು.
ಅನುಭವಿಸು. ಆದ್ದರಿಂದ ಫಸ್ಟ್ ನಿಮಗೆ ಯಾರು ಹೇಳಿದ ಬುದ್ಧಿಯಪ್ಪ, ಗುರುಗಳು ಕಂಡು ಬಂದರೆ ನೀವು ನನಗೆ ಬೇಡ, ಒಂದು ಪುಸ್ತಕ ಹೇಳ್ಕೊಂಡು ಹೋಗೋ. ದಿಸ್ ಈಸ್ ಎ ಮೋಸ್ಟ್ ಡೇಂಜರಸ್ ಅರಗೆಂಟ್ ಸ್ಟೆಪ್. ಯಾರೇ ಹೇಳಿಕೊಟ್ಟರೋ ಅಥವಾ ನಿಮ್ಮ ಬುದ್ಧಿಗೆ ಹೊಳೆಯಿತೋ. ನನಗೆ ಹಿಂದೆ ಹೇಳುವುದಕ್ಕೆ ಸಂಕೋಚ ಮಾಡಿದೆ, ಈಗ ಇವತ್ತು ನಾನು ಬೈತಾನೇ ಇದ್ದೀನಿ, ಓಪನ್ಲಿ ಹೇಳ್ತಾ ಇದ್ದೀನಿ. ಈ ಮಾತ್ರ ಮಹಾ ಕೆಟ್ಟ ಬುದ್ಧಿ. ಯಾರಾದರೂ ಇದು ಪ್ರವಚನ ಕೇಳ್ತಾ ಇದ್ದರೆ ಇನ್ನೊಂದು ಸಲ ಟೆಲಿಫೋನ್ ಮಾಡಬೇಡಿ, ಇಮೇಲ್ಗಳು ಮಾಡಬೇಡಿ, ನಮಗೆ ಪುಸ್ತಕ ರೆಕಮೆಂಡ್ ಮಾಡಿ ಎಂದು ಹೇಳಬೇಡಿ. ನೀವು ಓದಿಕೊಳ್ಳುವರಾದರೆ ನಮ್ಮ ಹತ್ತಿರ ಬೇಡ, ನಮಗೆ ನಾವು ಬೇಕಾಗಿಲ್ಲದಿರುವಾಗ ವೈ ಡು ಯು ಕಮ್ ಟು ಅಸ್. ಇದ್ದಾರೆ, ಅಂಗಡಿಗಳಿಗೆ ಹೋಗು, ಅವನೇ ರೆಕಮೆಂಡ್ ಮಾಡ್ತಾನೆ. ಅಂಗಡಿಗಳಿಗೆ ಹೋಗು, ಯಾವುದು ಹೆಚ್ಚು ಸೇಲ್ ಆಗ್ತದೋ, ಬೈಬಲ್ ಎಲ್ಲಕ್ಕಿಂತ ಹೆಚ್ಚು ಸೇಲ್ ಆಗ್ತದೆ, ಓದ್ಕೊ. ನಿಮಗೆ ಮೂರ್ಖತನಕ್ಕೆ ಅನುಗುಣವಾಗಿಯೇ ಇದೆ ಆ ಪುಸ್ತಕ, ಓದ್ಕೊ. ನಿಮ್ಮ ಮೂರ್ಖತನಕ್ಕೆ ಅನುಗುಣವಾಗಿ ಅಂಥ ಪುಸ್ತಕಗಳೇ. ನಿಮಗೆ ನಿಗೂಢವಾದ ಶಾಸ್ತ್ರ ಬೇಕಾಗಿಲ್ಲ. ಆದ್ದರಿಂದ ಇಲ್ಲಿ ನೋಡಿ, ಈ ವೃತ್ತಿಕಾರರು ಸ್ವಯಂ ಬುದ್ಧಿಯಿಂದ ತಾನೇ ಪ್ರಯತ್ನ ಮಾಡಿ ಉಪನಿಷತ್ತನ್ನು ಅರ್ಥ ಮಾಡಿಕೊಳ್ತೀವಿ ಎಂದು ಪ್ರಯತ್ನ ಮಾಡಿ ಈ ತಪ್ಪು ಅರ್ಥಗಳನ್ನು ತಂದುಕೊಂಡು ಬಿಟ್ಟ. ಈ ತಪ್ಪಾಗಿ ಅರ್ಥ ತಿಳ್ಕೊಂಡು ಅದು ಹೇಳುತ್ತಾ ಇದ್ದರೆ ಭಾಷ್ಯಕಾರರು ಅದಲ್ಲ, ಯುಕ್ತಿ ವಿರುದ್ಧ, ಶಾಸ್ತ್ರ ವಿರುದ್ಧ, ಅನುಭವ ವಿರುದ್ಧ, ಅದು ಏನು ಎಂದು ಒಂದೊಂದು ಮಾತು ಎತ್ತೆತ್ತಿ ತೋರಿಸ್ತಾ ಇದ್ದಾರೆ ಭಾಷ್ಯಕಾರರು. ಹೌದಾ? ಆದ್ದರಿಂದ ಪೂರ್ವ ನಾಪಿ ಸತ್ತು ಚಿತ್ತು ಎರಡು ಸೇರಿಕೊಂಡಿದೆ ಎಂದು ಹೇಳ್ತಾರೆ. ಏನಪ್ಪ ಇದು, ಸುಮ್ಮನೆ ಕಲ್ಪನೆ ಏಕೆ? ತತ್ವವನ್ನು ಕಲ್ಪನೆ ಮಾಡಿದ್ದರೆ ಗೊತ್ತಾಗ್ತದೆ. ಹೀಗಾಗಬಹುದಲ್ಲ, ಹಾಗಾಗಬಹುದಲ್ಲ, ಹೀಗಾಗಬಹುದಲ್ಲ. ಏನಪ್ಪ, ನಿಮ್ಮ ಕಲ್ಪನಾ ಮಾಡಬೇಕಾದರೆ ಇಲ್ಲದೇ ಸಲ್ಲದೆ ಊಹಿಸ್ಕೊಂಡ್ರೆ ತತ್ವ ಆಗುತ್ತದಾ ಏನು? ಇದೇನು ಸೈನ್ಸ್ ಅಂದ್ಕೊಂಡಿದ್ದೀಯಾ ಏನು? ಸೈನ್ಸಿನಲ್ಲಿ ಮೊದಲು ಕಲ್ಪನೆ ಮಾಡ್ತಾರೆ, ಕಲ್ಪನೆ ಮಾಡಿದಕ್ಕೆ ಎಕ್ಸ್ಪರಿಮೆಂಟ್ ಮಾಡ್ತಾರೆ, ಹಾಗೆ ತಿಳ್ಕೊಳ್ತಾರೆ. ನೋಡು, ನಿಮ್ಮ ಸೈನ್ಸ್ ಬುದ್ಧಿ ನಿಮಗೆ ಶಾಪ ಅಂದರೆ ಸೈಂಟಿಫಿಕ್ ಬುದ್ಧಿ ಒಳ್ಳೆಯದೇ, ಸೈನ್ಸ್ ಹುಡುಕುವಾಗ ಒಳ್ಳೆಯದೇ. ಆದರೆ ತತ್ವಾನ್ವೇಷಣಕ್ಕೆ ಸೈಂಟಿಫಿಕ್ ಬುದ್ಧಿ ಹೊಂದಲ್ಲ. ಸೈಂಟಿಫಿಕ್ ಬುದ್ಧಿ ಅಡ್ಡಿಯಾಗುತ್ತದೆ. ಸೈನ್ಸ್ ಏನು ಮಾಡ್ತದೆ? ಮೊದಲು ಕಲ್ಪನಾ ಮಾಡ್ಕೊ, ಮೊದಲು ಊಹಿಸ್ಕೊ, ಊಹಿಸಿದ್ದನ್ನು ಎಕ್ಸ್ಪರಿಮೆಂಟ್ ಮಾಡು, ಪ್ರಯೋಗ ಮಾಡು. ಅದು ಪ್ರಯೋಗ ಸರಿಯಾಗಿದ್ದರೆ ನಿಮ್ಮ ಕಲ್ಪನಾ ಸರಿ ಎಂದು ತೇಲುತ್ತದೆ. ಇದು ಸೈಂಟಿಫಿಕ್ ಮೆಥಡ್. ಫಸ್ಟ್ ಹೈಪೋಥಿಸಿಸ್, ಕಲ್ಪನಾ ಮಾಡ್ಕೊ, ದೆನ್ ಪ್ರಯೋಗ ಮಾಡು, ದೆನ್ ಅದರ ತೀರ್ಮಾನ ಮಾಡು. ಇದಲ್ಲ ಪದ್ಧತಿ. ತತ್ವ ಅನ್ವೇಷಣ ಬುದ್ಧಿ ಇದೆ, ಅದು ನಿಜ. ತತ್ವಾನ್ವೇಷಣ ಬುದ್ಧಿ ಇರಬೇಕು, ಅದು ಒಳ್ಳೆಯದೇ. ಅನ್ವೇಷಣ ಹುಡುಕುವ ಬುದ್ಧಿ ಇದೆಲ್ಲ, ಅದು ಒಳ್ಳೆಯದೇ, ವೇದಾಂತಕ್ಕೆ ಒಳ್ಳೆಯದೇ, ಅದೇ ಬೇಕು. ತತ್ವಾನ್ವೇಷಣ ಬುದ್ಧಿ ಬೇಕು, ಆದರೆ ಕಲ್ಪನಾ ಮೂಲಕ ಅಲ್ಲ. ತತ್ವಾನ್ವೇಷಣದಲ್ಲಿ ಅವರು ಕಲ್ಪನೆಗಳು ಮಾಡಿ ಆ ಕಲ್ಪನಾ ಬುದ್ಧಿಯಿಂದ ಇಲ್ಲಿ ಮಾಡ್ತೀವಿ ಅಂದ್ಕೊಳ್ತಾ ಇದ್ದಾರೆ. ಕಲ್ಪನದಿಂದ ಹೊಂದುವ, ಕಲ್ಪನಾ ಅಂದರೆ ಮನಸ್ಸೇ ಅಡ್ಡಿ ಬರುತ್ತಾ ಇದೆ. ಇದ್ದ ವಸ್ತುವನ್ನು ತಿಳಿಯುವ ಬೇಕಾ ಅಥವಾ ಕಲ್ಪನೆ ಮಾಡಬೇಕಾ? ಇದ್ದ ವಸ್ತು ಪರತತ್ವ ಎನ್ನುವುದು ಸ್ವತಃಸಿದ್ಧ, ಬ್ರಹ್ಮತತ್ವ ಎಂಬುದು ಸ್ವತಃಸಿದ್ಧ ಅನುಭವ ರೂಪವಾಗಿರುವಾಗ ಸ್ವತಃಸಿದ್ಧವನ್ನು ತಿಳಿಯಬೇಕಾ, ಅದರ ಕುರಿತು ಇಲ್ಲದೆ ಸಲ್ಲದೆ ಕಲ್ಪನೆ ಮಾಡಬೇಕಾ? ಹಾಗಾಗಬಹುದಾ, ಹೀಗಾಗಬಹುದಾ ಅಂದರೆ ಕಲ್ಪನೆಗಳು ಅನಾವಶ್ಯಕವಾಗಿ ಮಾಡಿದ್ದರೆ ಬುದ್ಧಿ ಅಡ್ಡಿಯಾಗುತ್ತದೆ, ಬುದ್ಧಿ ಅಡ್ಡಿ ಮಾಡುತ್ತದೆ, ಅರ್ಥವಾಗಲ್ಲ. ಬುದ್ಧಿಯೇ ಅಡ್ಡಿ, ಅದು ತೆಗೆಯಬೇಕು. ನೀವು ಕಲ್ಪನೆ ಮಾಡಿದ್ದರೆ ಹೇಗೆ ಗೊತ್ತಾಗ್ತದೆ? ಜನರು ಬುದ್ಧಿ ಬಲವನ್ನು ಇಟ್ಕೊಂಡೇ ಪ್ರಯತ್ನ ಮಾಡ್ತಾ ಇದ್ದ. ಅದಕ್ಕೋಸ್ಕರನೇ ಜನರು ಹೀಗೆ ತಮ್ಮ ಬುದ್ಧಿಬಲವನ್ನು ಉಪಯೋಗಿಸಿಕೊಂಡು ತಾವು ಊಹಿಸ್ಕೊಂಡು ಬ್ರಹ್ಮತತ್ವವನ್ನು ತಿಳ್ಕೊಳ್ತೀವಿ ಅಂದ್ಕೊಳ್ತಾರೆ. ಅದಲ್ಲ, ಅದು ಹೊಂದಲ್ಲ ಎನ್ನುವುದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಒಂದು ಸಂಪ್ರದಾಯ ಹೇಳಿಕೊಟ್ಟರು. ಯಾವುದೇ ನಿಗೂಢ ತತ್ವ ಗುರುಮುಖದಿಂದ ಕಲಿತುಕೋ, ವಿನಯದಿಂದ ಹೋಗು, ಗುರುಗಳನ್ನು ಕೇಳು, ಅವರು ಹೇಳ್ಕೊಡ್ತಾರೆ. ಶ್ರದ್ಧಾ, ಭಕ್ತಿ, ವಿನಯ ಆದರ ಇದ್ದರೆ ಹೇಳ್ಕೊಡ್ತಾರೆ. ಏಕೆಂದರೆ ನಿಜವಾದ ಜಿಜ್ಞಾಸುಗಳು ಅವರಿಗೂ ಬೇಕು. ನಿಜವಾದ ಜಿಜ್ಞಾಸುಗಳು ಬಂದರೆ ಗುರುಗಳಿಗೆ ಸಂತೋಷ. ಏಕೆ? ಜಿಜ್ಞಾಸುಗಳಿಗೆ ಹೇಳೋಕ್ಕಾಗುತ್ತದೆ. ನಿಜವಾದ ಜಿಜ್ಞಾಸ ಇದ್ದರೆ ಹೋಗಿ ಕೇಳು, ಅವರು ಸಂತೋಷದಿಂದ ಹೇಳ್ಕೊಳ್ತಾರೆ. ಏಕೆ? ಜಿಜ್ಞಾಸುಗಳು ಸಿಕ್ಕುವುದೇ ಕಮ್ಮಿ. ಯಾವ ಲೋಕದಲ್ಲಿ, ಯಾವ ಕಾಲದಲ್ಲಿ ತತ್ವ ಜಿಜ್ಞಾಸುಗಳು ಕಮ್ಮಿ ಇರುತ್ತಾರೆ. ಯಾರೋ ಒಬ್ಬರಿಬ್ಬರು ನಿಜವಾದ ಬುದ್ಧಿವಂತರು ಜಿಜ್ಞಾಸುಗಳು ಬಂದರೆ ಗುರುಗಳಿಗೆ ಆನಂದ. ಅಂಥವರು ಸಿಕ್ಕಿದ್ದಾರೆ. ಇವರು ಏನು ಹೇಳ್ತಾರೆ ಗೊತ್ತಾ? ಗುರುಗಳೇ ನಮಗೆ ಬೇಡ ಅಂತೆ. ಗುರುಗಳೇ ನೀವು ಪುಸ್ತಕ ಹೇಳ್ಕೊಡಿ, ನೀವು ಬೇಡ. ನೀವು ಪುಸ್ತಕ ಹೇಳ್ಕೊಡಿ, ನಾವು ಓದ್ಕೊಳ್ತೀನಿ, ನೀವೇ ಬೇಡ ನಮಗೆ.
ಇದೊಂದು ವಿಚಿತ್ರವಾಗಿದೆ. ಹಾ, ಅಂದರೆ ಇದು ಏನು? ಬುದ್ಧಿಬಲದಿಂದ ಅರ್ಥವಾಗುವಂಥದ್ದಲ್ಲ. ಅದಕ್ಕೋಸ್ಕರ ಏನು ಹೇಳಿದ್ದಾರೆ ಅಂದರೆ, ನಮಗೆ ಮೊದಲಿನಿಂದಲೂ ಹೇಳ್ಕೊಡ್ತಾರೆ ಈ ನಿಗೂಢ ತತ್ವಗಳನ್ನು ನಿಮಗೆ ಎಷ್ಟೋ ಕಥೆಗಳು ಹೇಳ್ತಾರೆ, ಪುರಾಣ ಕಥೆಗಳು. ಎಲ್ಲರೂ ರಾಮಚಂದ್ರನಿಗೆ ಗುರುವಿದ್ದಾನೆ, ಪಾಂಡವರಿಗೆ ಗುರುಗಳಿದ್ದಾರೆ, ಎಲ್ಲರಿಗೆ ಗುರುಗಳು ನಮ್ಮ ಶಾಸ್ತ್ರಗಳಲ್ಲಿ ಕಥೆಗಳಲ್ಲಿ ಎಲ್ಲ ಕಡೆ ಹೇಳ್ತಾರೆ. ಗುರುಮುಖದಿಂದ ಕಲಿತುಕೋ. ಇದು ಇಂಡಿಯಾ, ಭಾರತ ದೇಶದಲ್ಲಿ ಹುಟ್ಟಿ ಬೆಳೆದರೆ ಎಲ್ಲರಿಗೆ ಗುರುಗಳಿರುತ್ತಾರೆ. ಗುರುಗಳಿಂದಲೇ ಕಲಿಯತಕ್ಕದ್ದು ಎಂದು ಹೇಳಿಬಿಡ್ತಾರೆ. ಹಿಂದೂಗಳೆಲ್ಲರಿಗೆ ಗೊತ್ತಾಗಿಬಿಡ್ತದೆ. ಯಾವ ನಿಗೂಢ ತತ್ವವಾಗಲಿ ಗುರುಮುಖದಿಂದ ಕಲಿಯಬೇಕು ಗೊತ್ತಾಗಿಬಿಡ್ತದೆ. ಅದರಿಂದ ನಮ್ಮ ಬುದ್ಧಿದೋಷಗಳನ್ನು ಪಕ್ಕಕ್ಕಿಟ್ಟು ಬುದ್ಧಿದೋಷಗಳನ್ನು ನಿಷೇಧ ಮಾಡಿ ಸ್ವಸ್ವರೂಪವನ್ನು ತಿಳಿಸ್ಕೊಡ್ತಾರೆ. ಇದು ಇಂಡಿಯನ್ ಪದ್ಧತಿ ಬಿಟ್ಟು ಏನಾಯ್ತಪ್ಪ ಜನರಿಗೆ? ವಿಚಿತ್ರವಾಗ್ತಾ ಇದೆ. ಶಾಸ್ತ್ರವನ್ನು ಕಡೆಗಣಿಸುವುದು, ಸಂಪ್ರದಾಯವನ್ನು ಕಡೆಗಣಿಸುವುದು, ತಾವೇ ಏನೋ ಮಾಡ್ತೀನಿ ಅಂದ್ಕೊಳ್ಳುವುದು, ಇದು ಭಯಂಕರವಾದ ಅಸಾಂಪ್ರದಾಯಿಕ ತಪ್ಪು ಬುದ್ಧಿ. ಅದೊಂದು ಬುದ್ಧಿಯನ್ನು ಕೆಡಿಸುವಂಥ ಈ ಬುದ್ಧಿ ಆಧುನಿಕ ವಿದ್ಯೆ ಹೇಳ್ಕೊಡ್ತಾ ಇದೆಯಾ ಗೊತ್ತಿಲ್ಲ. ಹೇಗೆ ಬಂದಿದೆ ಈ ಬುದ್ಧಿ? ಐ ಆಮ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಭಾರತೀಯರು ಹಾಗೆ ಯಾರೂ ಮಾಡಲ್ಲ, ಬಟ್ ಈ ಕಾಲದಲ್ಲಿ ಅವರೇ ಮಾಡ್ತಾಯಿದ್ದಾರೆ, ಹಾಗೆ ಮಾತಾಡ್ತಾರೆ, ಎಲ್ಲರೂ ಹಾಗೆ ಹೇಳ್ತಾ ಇದ್ದಾರೆ. ಇತ್ಯಾದಿ ಶ್ರುತಿ ವೈಯತ್ಯ ಪ್ರಸಂಗಾತ್ ಕಥಂ ವಾ ನಿರಸ್ತ ಸತ್ತಾಕೋಬೋದು. ನನಗೆ ಮತ್ತೊಂದು ಸಲ ಆಶ್ಚರ್ಯವಾಗ್ತಾ ಇದೆ. ನಿಮ್ಮ ಹಿಂದೂಗಳನ್ನು ಕಡೆಗಣಿಸ್ತಾ ಇದ್ದೀನಿ ಎಂದು ನಿಮಗೆ ಬೇಜಾರಾಗ್ತಾ ಇದೆಯಾ? ನನಗೆ ಮಾತ್ರ ವಿದೇಶಿಯರು ನೋಡಿದ್ರೆ ತುಂಬ ಸಂತೋಷವಾಗ್ತದೆ. ರಾಮಪ್ರಕಾಶ ಇಲ್ಲಿ ಮ್ಯಾನೇಜರ್ ಇದ್ದಾನೆ, ಅವ್ರು ಮತ್ತೆ ಹೇಳ್ತಾನೆ, ಸ್ವಾಮೀಜಿ ಒಬ್ಬರು ಯಾರೋ ಟೆಲಿಫೋನ್ ಮಾಡಿದ್ದರು, ಅವರು ಇಲ್ಲಿ ಬಂದು ಕಲಿಯುತ್ತೇನಂತೆ, ಕಲಿಯಬಹುದಾ, ಬರ್ತಾರಂತೆ. ಅಲ್ಲೆಲ್ಲೋ ಯುರೋಪ್ನಿಂದ ಅಮೆರಿಕಾನಿಂದ. ಅಯ್ಯೋ ಪಾಪ, ಅಲ್ಲಿಂದ ಅಷ್ಟು ದೂರದಿಂದ ಕಷ್ಟಪಟ್ಟು ಹಣ ಖರ್ಚು ಮಾಡಿ ಲಕ್ಷಗಟ್ಟಲ ಒಂದಲ್ಲ ಅನೇಕ ಲಕ್ಷಗಳು ಖರ್ಚು ಮಾಡಿ ಇಲ್ಲಿ ಇರುವುದು ಕಷ್ಟ, ಭಾಷಾ ಬರಲ್ಲ, ಭಾರತೀಯ ಭಾಷೆಗಳು ಬರಲ್ಲ, ಏನೋ ಕಷ್ಟಪಟ್ಟು ಇಲ್ಲಿದ್ದು ಊಟ ಹೊಂದಲ್ಲ, ಕ್ಲೈಮೇಟ್ ಹೊಂದಲ್ಲ, ಆದರೆ ಇಲ್ಲಿ ಬಂದು ಕಲ್ತ್ಕೊಳ್ತೀವಿ ಎಂದು ಹೇಳ್ತಾರೆ. ಏಕೆ ಅಂದರೆ ಅವರು ಗುರುಮುಖದಿಂದಲೇ ಕಲಿಯಬೇಕು. ಅಪ್ಪ, ಗುರುಮುಖದಿಂದ ಕಲಿಯಬೇಕೆಂದು ಅವರಿಗಿರುವಷ್ಟು ನಮ್ಮ ಜನರಿಗೆ ಏಕಿಲ್ಲ? ಆಶ್ಚರ್ಯ. ದಟ್ ಈಸ್ ದ ಬುದ್ಧಿ ನೋಡಿ. ಒಂದು ಸಲ ನಾನು ಹೇಳಿದೆ, ನನಗೆ ಅನಾರೋಗ್ಯವಿತ್ತು, ನನಗೆ ಟೈಮ್ ಇಲ್ಲ ಎಂದು ಹೇಳಿದೆ. ಒಂದೇ ಅರ್ಧ ಗಂಟೆ, ಅಯ್ಯೋ ಪಾಪ ಸಾಕು, ಏನು ಅರ್ಧ ಗಂಟೆಗೋಸ್ಕರ ಆದರೂ ಬರ್ತೀನಿ, ಅಷ್ಟುನಿಂದ ಬಂದು ವಿದೇಶದಿಂದ ಬಂದು ಇಲ್ಲಿ ಎರಡು ಮೂರು ದಿವಸ ಇದ್ದೆ, ಅದರಲ್ಲಿ ಒಂದೇ ದಿವಸ ಒಂದು ಅರ್ಧ ಗಂಟೆನೇ ಕೊಡ್ತೀನಿ ಎಂದು ಹೇಳಿದೆ. ಆಯಿತು, ಅಷ್ಟೇ ಸಾಕನ್ನು. ಅವರು ಅರ್ಧ ಗಂಟೆಗೋಸ್ಕರ ಎಷ್ಟು ಲಕ್ಷಗಳು ಖರ್ಚು ಮಾಡಿ ಬಂದ. ಅವರು ಸಣ್ಣ ಪ್ರಶ್ನೆಗಳು ಹೇಳ್ತಾನೆ, ಬಟ್ ಎಲ್ಲವೂ ನಾವು ಗುರುಮುಖದಿಂದಲೇ ಕಲಿಯಬೇಕು. ಅದು ನೋಡಿ, ಬುದ್ಧಿ ನೋಡಿ ಅವರದು. ಅವರಿಗಿರುವಷ್ಟು ಬುದ್ಧಿ ನಮ್ಮ ಜನರಿಗೆ ಈ ಭ್ರಷ್ಟ ಬುದ್ಧಿ ಏನು? ಎಲ್ಲ ನೀವು ಪುಸ್ತಕ ಹೇಳ್ಕೊಡಿ ಗುರುಗಳೇ, ನೀನು ಬೇಡ ನಾನು ಓದ್ಕೊಳ್ತೀನಿ, ನೀವು ಪುಸ್ತಕ ಹೇಳ್ಕೊಡು ನಾನೇ ಓದ್ಕೊಳ್ತೀನಿ ಅಂದರೆ ಗುರುಗಳು ನೀನು ಬೇಡ, ನೀವು ಪುಸ್ತಕ ಹೇಳು ನಾನು ಓದ್ಕೊಳ್ತೀನಿ. ಇದು ಏನು ಬುದ್ಧಿಯಪ್ಪ ಜನರದು? ಇದು ಹಿಂದೂಗಳ ಬುದ್ಧಿ ಹೀಗಾಗಿಬಿಟ್ಟಿತು. ಈ ಇಂಗ್ಲೀಷ್ ಮೀಡಿಯಂ ಬುದ್ಧಿ ಅಂದರೆ ಹೀಗಾಗಿಬಿಟ್ಟಿತು. ಕೆಲವೊಮ್ಮೆ ವಿದೇಶಿಯರ ಬುದ್ಧಿ ಚೆನ್ನಾಗಿದೆ. ಇಲ್ಲಿ ಈ ವೃತ್ತಿಕಾರರು ಇದೇ ತಪ್ಪು. ನಾನು ಕರ್ಮ ಜಪ ಮಾಡಿದೆ, ಅಗ್ನಿಹೋತ್ರ ಮಾಡಿದೆ, ಸಂಧ್ಯಾವಂದನ ಮಾಡಿದೆ, ಸ್ನಾನ ಮಾಡಿ ಎಲ್ಲ ಇಟ್ಕೊಂಡೆ, ಕಟ್ಟುನಿಟ್ಟಾಗಿ ಆಚಾರಗಳನ್ನು ಆಚರಿಸಿದೆ, ಉಪಾಸನ ಮಾಡಿದೆ, ನಮ್ಮ ಗುರುಗಳು ದೀಕ್ಷೆ ಕೊಟ್ಟರು, ಉಪಾಸನ ಮಾಡಿದೆ, ನನಗೆಲ್ಲ ಗೊತ್ತು, ಈಗ ವೇದಾಂತ ನಾನೇ ಓದ್ಕೊಳ್ತೀನಿ. ಏನಪ್ಪ, ನೀವು ಕರ್ಮ ಮಾಡಿರ್ಬೋದು, ಯಜ್ಞಗಳು ಯಾಗಗಳು ಎಲ್ಲ ಆಚಾರಗಳು ಎಲ್ಲ ಮಾಡಿರ್ಬೋದು, ಜ್ಞಾನಕ್ಕೆ ಬಂದಾಗ ಗುರುಮುಖದಿಂದಲೇ ಕಲಿಯಬೇಕು. ಉಪಾಸನ ಮಾಡಿರಬಹುದು, ಆದರೂ ತತ್ವಜ್ಞಾನ ಮಾತ್ರ ಗುರುಮುಖದಿಂದಲೇ ಕಲಿಯಬೇಕು. ಆಯಿತಾ? ಅದು ಗೊತ್ತಿಲ್ಲ. ಅದರಿಂದ ಉಪನಿಷತ್ತು ಕರ್ತ ತಾನೇ ಮಾಡ್ತೀನಿ, ನಾನು ಇನ್ನೂ ದೊಡ್ಡ ಉಪಾಸಕ, ನಾನು ದೊಡ್ಡ ಯಜ್ಞ ಮಾಡಿದೆ, ಪೂಜೆಗಳು ಮಾಡಿದೆ, ಜಪ ಮಾಡಿದೆ, ಇಷ್ಟಿಷ್ಟು ನಾನು ಪುರಶ್ಚರಣ, ಗಾಯತ್ರಿ ಪುರಶ್ಚರಣ ಅಂದರೆ ಗೊತ್ತಾ? 24 ಲಕ್ಷ, 24 ಅಕ್ಷರಗಳಿವೆ ಗಾಯತ್ರಿ ಮಂತ್ರದಲ್ಲಿ. 24 ಲಕ್ಷ ಅಂದರೆ ಏನು? ಅಯ್ಯೋ, ಡೈಲಿ 6 ಗಂಟೆ ಕೂತಿದ್ದರೆ 6 ತಿಂಗಳಾಗ್ತದೆ. ಡೈಲಿ 6 ಗಂಟೆ ಕೂತಿರೋಕ್ಕಾಗಲ್ಲ. 3 ಗಂಟೆ ಆದರೆ 1 ವರ್ಷ ಆಗುತ್ತದೆ ಅಲ್ಲವೇ? 1 ಗಂಟೆ ಡೈಲಿ 1 ಗಂಟೆ ಮಾಡಿದ್ದರೆ 6 ವರ್ಷ ಆಗುತ್ತದೆ. ಇಷ್ಟೆಲ್ಲ ನಾನು ಉಪಾಸನ ಮಾಡಿದೆ, ಜಪ ಮಾಡಿದೆ, ನಾನೇ ಉಪನಿಷತ್ತು ಅರ್ಥ ಮಾಡ್ಕೊಳ್ತೀನಿ. ಎಷ್ಟು ಜಪ ಮಾಡುವ ಉಪನಿಷತ್ತು ನಿನಗೆ ಅರ್ಥವಾಗುವುದಂಥದ್ದಲ್ಲ. ಅದು ನೋಡಿ, ಉಪಾಸನ ಮಾಡ್ಕೊ, ಒಳ್ಳೆಯದೇ. ಜಪ ಮಾಡು, ಒಳ್ಳೆಯದೇ. ಮನಸ್ಸನ್ನು ಶುದ್ಧಿ ಮಾಡ್ತದೆ, ಏಕಾಗ್ರತೆ ಮಾಡ್ತದೆ, ಪಾಪಕ್ಷಯ ಮಾಡ್ತದೆ, ಒಳ್ಳೆಯದೇ. ಆದರೆ ತತ್ವ ಮಾತ್ರ ಗುರುಮುಖದಿಂದಲೇ ಕಲಿಯಬೇಕು.
ಆಯಿತಾ? ಮುಂದಿನ ವಾಕ್ಯ ಹೋಗೋಣ. ಕಥಂ ವಾ ನಿರಸ್ತಸತ್ತಾಕೋ ಬೋಧೋ ಅಭ್ಯುಪಗಮ್ಯೇತ ನಾಪಿ ಉಭಯಲಕ್ಷಣಮೇವ ಬ್ರಹ್ಮ ಇತಿ ಶಕ್ಯಂ ವಕ್ತು. ಏಕೆಂದರೆ ಪೂರ್ವಾಭ್ಯುಪಗಮ ವಿರೋಧ ಪ್ರಸಂಗಾತ್, ಏಕೆಂದರೆ ಸತ್ತ ಇಲ್ಲದೆ ಚಿತ್ತು ಅಂದರೆ ಅರಿವಿಲ್ಲದೆ ಇರವಿಲ್ಲದೆ ಅರಿವು, ಸತ್ತಿಲ್ಲದೆ ಚಿತ್ತು, ಚಿತ್ತಿಲ್ಲದೆ ಅರಿವು ಅಂಥದ್ದಿರುವುದಿಲ್ಲ. ಬೋಧವ್ಯಾವೃತ್ತಯ ಚ ಸತ್ತಯ ಉಪೇತಂ ಬ್ರಹ್ಮ ಪ್ರತಿಜಾನಾನಸ್ಯ ತದೇವ ಪೂರ್ವಾಧಿಕರಣ ಪ್ರತಿಷಿದ್ಧಂ ಸಪ್ರಪಂಚತ್ವಂ ಬ್ರಹ್ಮಣ ಪ್ರಸಜ್ಜೇತ ಶ್ರುತತ್ವಾತ್ ಅದೋಷಃ ಇತಿ ಚೇತ್. ಇನ್ನು ನೋಡಿ, ಉಪನಿಷತ್ತಿನಲ್ಲಿ ಹೇಳಿದೆ, ಅದರಿಂದ ಹೊಂದಬಹುದು. ಏಕೆಂದರೆ ಸತ್ಯಂ ಜ್ಞಾನವೊಂದು ತಾನೇ ಹೇಳ್ತಾ ಇದೆಯಲ್ಲ, ಅದರಿಂದ ಸತ್ಯ ಜ್ಞಾನ ಎರಡೂ ಇದೆ. ಉಪನಿಷತ್ತೇ ಹೇಳಿದಲ್ಲ. ನೋಡಿ ಹೇಗೆ ಮಾತಾಡ್ತಾನೆ. ಅಯ್ಯೋ ನ ಏಕಸ್ಯ ಅನೇಕ ಸ್ವಭಾವತ್ವ ಅನುಪಪತ್ತೇ. ಒಬ್ಬನಲ್ಲೇ ಅನೇಕ ಗುಣಗಳು ಅನೇಕ ಅವಯವಗಳು ಹೊಂದಲ್ಲ. ಒಂದೇ ಪರಮಾತ್ಮನಲ್ಲಿ ಅನೇಕ ಅವಯವಗಳು ಅನೇಕ ಗುಣಗಳು ಹೊಂದಲ್ಲ. ಏಕೆ ಇತಿ ಚೇತ್ ನ ಅಥ ಸತ್ತೈವ ಬೋಧ ಏವ ಚ ಸತ್ತ ನಾನಯೋಃ ಪರಸ್ಪರ ವ್ಯಾವೃತ್ತಿರಸ್ತಿ ಇತಿ ಯದ್ಯುಚ್ಯೇತ ತಥಾಪಿ ಕಿಂ ಸಲ್ಲಕ್ಷಣಂ ಬ್ರಹ್ಮ ಉತ ಬೋಧಲಕ್ಷಣಮಿತಿ ಉಭಯಲಕ್ಷಣಮಿತ್ಯಯಂ ವಿಕಲ್ಪೋ ನಿರಾಲಂಬನ ಏವ ಸ್ಯಾತ್. ಕೊನೆಗೆ ಹೇಳ್ತಾನೆ, ಹಾಗಾದರೆ ಈಗ ಗೊತ್ತಾಯಿತು, ಸತ್ತೇ ಚಿತ್ತು, ಚಿತ್ತೇ ಸತ್ತು, ಎರಡು ಬೇರೆ ಅಲ್ಲ. ಹೀಗೆ ಇದಂತ ಎಷ್ಟು ಮನನ ಮಾಡುವಾಗ ಸ್ವಚ್ಛವಾಗಿ ಶಾಸ್ತ್ರೋಕ್ತಕ್ಕೆ ಅನುಗುಣವಾಗಿ, ಸಂಪ್ರದಾಯಕ್ಕೆ ಅನುಗುಣವಾಗಿ, ಯುಕ್ತಿಗೆ ಅನುಭವಕ್ಕೆ ಅನುಗುಣವಾಗಿ ಮಾಡಬೇಕು. ಎಲ್ಲಿ ಜಾರಿ ಹೋಗಲ್ಲ, ಸರಿಯಾದ ಗುರಿಕೆ ಬರುತ್ತಾನೆ. ಆಯಿತಾ? ನ ಚೈವಂ ಪರಸ್ಪರ ವ್ಯತಿರಿಕ್ತತ್ವೇನ ವಿಶೇಷಣಾನಾಂ ಸತ್ಯಜ್ಞಾನಾದಿ ಶಬ್ದಾನಾಂ ಹಸ್ತಃ ಕರಃ ಪಾಣಿ ತಿವತ್ ಪರ್ಯಾಯತ್ವಾಪತ್ತಿ. ಈಗ ಮತ್ತೆ ಇನ್ನೊಂದು ಪ್ರಶ್ನೆ. ಟೈಮ್ ಆಯಿತಾ? 51 ಆಯಿತು. ಈಗ ನಾಳೆ ಹೇಳೋಣ. ನಾಳೆನಿಂದ ಆಗುತ್ತದ ಕಷ್ಟ ನಮಗೆ. ನಾಳೆನಿಂದ ಸ್ವಾಮೀಜಿ ಸಚ್ಚಿದಾನಂದ ಸ್ವಾಮಿಗಳ ಜಯಂತಿ ಅಲ್ಲ, ಆರಾಧನಾ ಅಂದರೆ ಅವರ ಶರೀರ ಬಿಟ್ಟಿರುವ ಸಮಯ. ಶರೀರ ಬಿಟ್ಟಿರುವ ಸಮನ ತ್ರಯೋದಶಿ ಕೃಷ್ಣ ಆಷಾಢ ಕೃಷ್ಣ ಪಕ್ಷ ತ್ರಯೋದಶಿ 26ನೇ ದಿನಾಂಕ. 16 ದಿನಾಂಕನೇ ಶುರು ಮಾಡಿ 23ಕ್ಕೆ 20 ಏನಪ್ಪ ಕಂಡೇ ಬರ್ತಾ ಇಲ್ಲ, ಒಂದು ನಿಮಿಷ. 23 16ನೇ ದಿನಾಂಕ ಶುರುವಾಗಿ 16ನಿಂದ 23 ದಿವಸ ಆಗುತ್ತದೆ. 22 23 ವರೆಗೆ ಆಗುತ್ತದೆ. ಆದ್ದರಿಂದ ನಾಳಿನಿಂದ ಸ್ವಲ್ಪ ಬ್ಯುಸಿ ಇರ್ತೀವಿ ಅಲ್ಲಿ. ಆ ಪ್ರವಚನಗಳು, ನನ್ನ ಪ್ರವಚನ ಅಲ್ಲಿರುವ ದಿವಸ ಹೇಳೋಕ್ಕಾಗಲ್ಲ, ಇಲ್ಲದಿದ್ದರೆ ಹೇಳ್ತೀನಿ ಅಲ್ಲವೇ. 11ನಿಂದ 12 ಸ್ವಲ್ಪ 5-10 ನಿಮಿಷ ಹಿಂದೆ ಮುಂದೆ ಶುರುವಾಗುವಾಗ ಒಂದು 10 ನಿಮಿಷ ಹಿಂದೆ ಮುಂದೆ ಆಗುತ್ತದೆ. ಸಾಮಾನ್ಯವಾಗಿ 11 ಅಂದ್ಕೊಳ್ತೀನಿ. ಬಟ್ ಏನೇನೋ ವಿಘ್ನಗಳು, ಅನಾರೋಗ್ಯ, ಇನ್ನೇನೇನೋ ತೊಂದರೆಗಳು ಬರುತ್ತವೆ. ಕೆಲವೊಮ್ಮೆ 10 ನಿಮಿಷ ಲೇಟ್ ಆಗಬಹುದು. 11ನಿಂದ 12 ಅವಕಾಶವಿದ್ದರೆ ಹೇಳೋಣ, ಇಲ್ಲದಿದ್ದರೆ ಇಂಥದ್ದು. ಇನ್ನೊಂದು ಬೇರೆ ಒಂದು ಪುಸ್ತಕದಲ್ಲಿದ್ದೀನಿ, ಅದು ಇವತ್ತು ಮುಗಿಯಲಿದೆ. ಇವತ್ತು ಮುಗಿಸಿಬಿಟ್ರೆ ಇನ್ನೂ ಸ್ವಲ್ಪ ಟೈಮ್ ಆಗ್ತದೆ. ನಾವು ಇನ್ನು ಮೇಲೆ ಪ್ರತಿ ದಿವಸ ಮಾಡಬಹುದು. ಪ್ರತಿ ದಿವಸ ಮಾಡೋಕ್ಕಾಗಲಿಲ್ಲ. ಒಂದು ಏನದು ಮೂಲಾವಿದ್ಯಾನಿರಾಸ ಗ್ರಂಥವನ್ನು ಎಡಿಟ್ ಮಾಡ್ತಾ ಇದ್ದೀನಿ. ಅದು ನಾನು ಮುಗಿಸಿಬಿಡಬೇಕು. ನಮ್ಮ ಒಬ್ಬ ಗುರುಗಳು ದಿಲ್ಲಿಯಲ್ಲಿದ್ದಾರೆ, ದಿಲ್ಲಿ ಋಷಿಕೇಶ್ನಲ್ಲಿ. ಪಾಪ ಅವ್ರದ್ದು ಅನಾರೋಗ್ಯ ಬಂದಿದೆ, ವಯಸ್ಸು ಹೆಚ್ಚಾಯಿತು. ಅವರಿಗೆ ಯಾವ ಕ್ಷಣ ಪ್ರಾಣ ಬಿಡ್ತಾರೋ ಗೊತ್ತಿಲ್ಲ. ಅವರು ಫೋನ್ ಮಾಡಿದ್ದಾಗ ಹೇಳಿದ್ದಾರೆ, ಈಗ ನಾನು ಆಯಿತು ಮುಗೀತು, ನಾನು ಈಗ ಪ್ರಾಣ ಬಿಡ್ತಾ ಇದ್ದೀನಿ ಎಂದು ಹೇಳಿಬಿಟ್ಟರು. ಅವರ ಪ್ರಾಣ ಬಿಡುವಕ್ಕೆ ಮುಂಚೆನೇ ಈ ಪುಸ್ತಕ ಮುಗಿಸಿ ಅವರಿಗೆ ಒಂದು ತೋರಿಸಬೇಕು ಎಂದಿದೆ. ಅದಕ್ಕೋಸ್ಕರ ನಾನು ಹಗಲು ರಾತ್ರಿ ಅದೇ ಮಾಡ್ತಾ ಇದ್ದೀನಿ ಕೆಲಸ. ಆದ್ದರಿಂದ ಅದು ಮುಗಿಸಿಬಿಟ್ಟು ಇವತ್ತು ಮುಗಿಯಬಹುದು ಅನಿಸುತ್ತದೆ. ಮುಗಿಸಿ ಅವ್ರಿಗೆ ಕೊಟ್ಟು ಬಿಡ್ತೀನಿ. ಈಗ ಅವ್ರು ನೋಡ್ತಾ ಇರ್ತಾರೆ, ನಾವು ನಮ್ಮ ಪಾಠಗಳು ಮಾಡಬಹುದು. ಆಯಿತಾ? ನಾಳೆ ಆಗುತ್ತದೋ ಹೇಳೋಕ್ಕಾಗಲ್ಲ, ಯಾಕಂದರೆ ನನಗೆ 2 ಪ್ರವಚನಗಳಿವೆ. ಅದರಿಂದ ನಾಳೆ ಆಗದೇ ಇರಬಹುದು. ನಾಡಿದ್ದು ಮಾತ್ರ ಅವಶ್ಯ ಮಾಡೋಣ. ಓಂ ಶಾಂತಿ ಶಾಂತಿ ಶಾಂತಿ.